ಫಾತಿಮಾತ್ ನಿಶಾನನ ಮನೆಯವರು ಹೇಳ್ತಾ ಇದ್ದಾರೆ ಇದು ಕೊಲೆ, ಅವಳು ಸುಸೈಡ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತೇಳಿ. 22ರ ಹೊತ್ತಿಗೆ ಒಂದು ಸ್ಟೇಟಸ್ ಅನ್ನು ಕೂಡ ಹಾಕ್ತಾಳೆ. ಮಗನ ಜೊತೆಗೆ ಇರುವಂತದ್ದು, ಸಂತೋಷದಿಂದ ಇರುವಂತಹ ಸ್ಟೇಟಸ್ ಅನ್ನು ಕೂಡ ಹಾಕ್ತಾಳೆ. ಅವರ ಮಗ ಕೂಡ ಮಾತಾಡ್ತಾನೆ. ಅವನು 2.5 ವರ್ಷ ಅಂತೆ. ಹೀಗೆ ಹೊಡೆದ್ರು, ಕೈ ಹೊಡೆದ್ರು, ಮತ್ತೊಂದು ಹೊಡೆದ್ರು ಅಮ್ಮನಿಗೆ ಅಂತ ಹೇಳಿ ಕೂಡ ಹೇಳ್ತಾನೆ ಅವನ ಭಾಷೆಯಲ್ಲಿ. ಅದು ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ, ಅದರ ವಿಚಾರ ಹೇಳಲಿಕ್ಕಾಗಿ ಕಾಲ್ ಮಾಡಿದ್ದಾರೆ ಅಮ್ಮನಿಗೆ. ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ ಕಾಲ್ ಬಂದಿದ್ದು, ತಂಗಿ ಹತ್ರ ಹೇಳಲಿಲ್ಲ ಅಂತ. ಇದು ಸಾಯಂಕಾಲ ಬಂದು ಮಾವ ಅಮ್ಮನಿಗೆ ಬೈದಿದ್ದಾರೆ, ನಿಂಗೆ ಒಂದು ಮೆಸೇಜ್ ಆದರೂ ಮಾಡ್ಬೋದಿತ್ತಲ್ಲ, ನಾನು ಕಾಲ್ ಮಾಡಿದ್ದಲ್ಲ. ಅಮ್ಮನಿಗೆ ಬೈದಿದ್ದಾರೆ. ಅಮ್ಮ ಸಿಟ್ಟಲ್ಲಿ ಹೋಗಿ ವೈಫಿಗೆ ಬೈದಿದ್ದಾಳೆ. ಅಲ್ಲಿಂದ ಸ್ಟಾರ್ಟ್ ಅಂತ. ಅಲ್ಲೇ ತಂದೆ ಹೊಡೆದ್ರು ಅಂತ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು ಹೊಡೆದ್ರು ಅಂತ ಹೇಳಿದ್ರು. ತಂದೆ ಕೂಡ ನನಗೆ ಹೊಡೆದ್ರು ಅಂತ ಹೇಳಿದ್ರು. ಆವಾಗ ಮಾವ ಫೋನ್ ತೆಗೆದು ಹೇಳಿದ್ರು, ನೀವು ಬಂದು ಕಳ್ಕೊಂಡು ಇಲ್ಲ ಅಂದ್ರೆ ನಾನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವರು ಹೊರಗೆ ಬಂದ್ರು ಕೂಡ ಪಬ್ಲಿಕ್ ಬಿಡಲ್ಲ ನಾವು. ಹುಡುಗಿಯ ಮಾವನ ಹತ್ರ ಕೇಳಿದ್ವಿ ಏನಾಯ್ತು ಏನು ವಿಷಯ. ಹೇಳಿದ್ರು ಅವರು ರೂಮಲ್ಲಿ ಸೀಲಿಂಗ್ ಫ್ಯಾನಿಗೆ ಹಗ್ಗ ಹಾಕಿದ್ರು ಅಂತ ಹೇಳಿದ್ರು. ರೂಮಲ್ಲಿ ಹೇಳಿದಾಗ ಸ್ವಲ್ಪ ಹೊತ್ತು ಹತ್ರ ಹೇಳಿದ್ರು ರೂಮಲ್ಲಿ ಸೀಲಿಂಗ್ ಫ್ಯಾನ್ ಇಲ್ಲ, ಅಲ್ಲಿ ಟೇಬಲ್ ಫ್ಯಾನ್ ಮಾತ್ರ ಇರೋದು. ಅವಾಗ ಹೇಳಿದ್ರು ಹಗ್ಗ ಆಗಿದ್ದಲ್ಲ, ಇದು ಟಾಯ್ಲೆಟಲ್ಲಿ ಶವರಿಗೆ ಶಾಲ್ ಆಗಿದೆ ಅಂತ ಹೇಳಿದರು. ಹಾಗೆ ಕೇಳಿಯುವಾಗ ಮತ್ತು ಬೇರೊಬ್ಬರು ಬಂದು ನಮ್ಮೊಟ್ಟಿಗೆ ನೀರೋರು ಕೇಳಿಯುವಾಗ ಹೇಳಿದರು ಶವರಿಗೆ ಹಾಕಿದ್ದಲ್ಲ, ಹ್ಯಾಂಗಿಂಗ್ ರಾಡಿಗೆ ಹಗ್ಗ ಹಾಕಿದ್ದು ಅಂತ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಸುಳ್ಯ ತಾಲೂಕಿನ ಕಲ್ಲುಗುಂಡಿಗೆ ಬಂದು ನಿಂತಿದ್ದೀವಿ. ಈ ಮನೆಯನ್ನು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಮನೆಯ 2nd ಫ್ಲೋರ್ ಅಲ್ಲಿ ಫಾತಿಮಾತ್ ರಿಹಾನಾ ಅನ್ನುವಂತ ಮಹಿಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ಘಟನೆ. ಈಗ ತನ್ನ ಮಾವ, ತನ್ನ ಅತ್ತೆ, ತನ್ನ ನಾದಿನಿಯನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಫಾತಿಮಾತ್ ನಿಶಾನನ ಮನೆಯವರು ಹೇಳ್ತಾ ಇದ್ದಾರೆ ಇದು ಕೊಲೆ, ಅವಳು ಸುಸೈಡ್ ಮಾಡೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಈ ಮನೆಯವರು ಹೇಳ್ತಾ ಇದ್ದಾರೆ ಏನು ಅಂತ ಹೇಳಿದ್ರೆ ಅವಳು ಸುಸೈಡ್ ಮಾಡಿದ್ದಾಳೆ, ಹಗ್ಗ ತಕೊಂಡಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ. ಬಟ್ ಇಲ್ಲಿ ಬಂದು ನೋಡುವಾಗ ಯಾವುದೇ ಹಗ್ಗ ಕೂಡ ಇರಲಿಲ್ಲ, ಯಾವ ರೀತಿಯ ಪಾಯ್ಸನ್ ಮತ್ತೊಂದು ಏನೂ ಕೂಡ ತಿಂದಿಲ್ಲ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದ್ರೆ ಪುತ್ತೂರಿನ ಕುಂಬ್ರಾ ನಿವಾಸಿ ಈ ಫಾತಿಮಾತ್ ನಿಶಾನ ಆಗಿರ್ತಾರೆ. ಇವರಿಗೆ 4 ವರ್ಷದ ಹಿಂದೆ ಸುಳ್ಯ ತಾಲೂಕಿನ ಕಲ್ಲುಗುಂಡಿಗೆ ಮದುವೆಯನ್ನು ಕೂಡ ಮಾಡಿ ಇಡ್ತಾರೆ. ಸೊ ಇವರ ಗಂಡ ಹೊರಗಡೆ ಓಲಾ ಊಬರ್ ಅಲ್ಲಿ ಕೆಲಸವನ್ನು ಕೂಡ ಮಾಡಿಕೊಂಡಿರ್ತಾರೆ ಬ್ಯಾಂಗ್ಳೂರಲ್ಲಿ. ಪದೇ ಒಂದಷ್ಟು ಫಾತಿಮಾತ್ ನಿಶಾನನಿಗೆ ಮತ್ತು ಆ ನಾದಿನಿಗೆ ಪದೇ ಜಗಳ ಕೂಡ ಆಗ್ತಾ ಇತ್ತಂತೆ. ಅದು ಗಂಡನ ಬಳಿ ಕೂಡ ಹೇಳ್ತಾ ಇದ್ಲು. ಗಂಡ ಸುಮ್ನಿರು ಅನ್ನುವಂತ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಆ ದಿನ ಸಂಜೆ ಹೊತ್ತಿಗೆ ಏನಾಯ್ತು ಅಂತ ಹೇಳಿದ್ರೆ 7:22 ಹೊತ್ತಿಗೆ ಒಂದು ಸ್ಟೇಟಸ್ ಅನ್ನು ಕೂಡ ಹಾಕ್ತಾಳೆ. ಮಗನ ಜೊತೆಗೆ ಇರುವಂತದ್ದು, ಸಂತೋಷದಿಂದ ಇರುವಂತಹ ಸ್ಟೇಟಸ್ ಅನ್ನು ಕೂಡ ಹಾಕ್ತಾಳೆ. ಮನೆಗೂ ಕೂಡ 7 ಗಂಟೆಗೆ ಏನೋ ಸಮಯಕ್ಕೆ ಫೋನ್ ಕೂಡ ಮಾಡಿರ್ತಾಳೆ. ಸಂತೋಷದಿಂದ ಇರ್ತಾಳೆ, ಯಾವುದೇ ರೀತಿಯಾಗಿ ಗಲಾಟೆ ಆಗಿದೆ ಮತ್ತೊಂದು ಆಗಿದೆ ಅಂತೇಳಿ ಹೇಳೋದಿಲ್ಲ. ನಂತರ ಕಾಲ್ ಮಾಡಿ ಹೇಳ್ತಾಳೆ ಅಂತ ಇವಳು ಗಲಾಟೆ ಮಾಡ್ತಾ ಇದ್ದಾಳೆ ಅಂತೇಳಿ ನಾದಿನಿ ಏನೋ ಮನೆಯವರಿಗೆ ಕರೆ ಮಾಡಿ ಗಲಾಟೆ ಆಗಿದೆ, ಇವಳನ್ನು ಕರ್ಕೊಂಡು ಹೋಗಿ ಅಂತೇಳಿ ಕೇಳ್ತಾರಂತೆ. ಮತ್ತೆ ನಿಶಾನನ ಮಾವ ಏನಿದ್ದಾರೆ ಅವರು ಇವಳನ್ನು ಕರ್ಕೊಂಡು ಹೋಗಿ, ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಸಾಯಿಸ್ತೀನಿ ಎಲ್ರನ್ನು ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳಿದ್ರಂತೆ. ಫಾತಿಮಾತ್ ನಿಶಾನನ ಗಂಡಲಿಗೆ ಈ ಫಾತಿಮಾತ್ ನಿಶಾನ ಕಾಲ್ ಮಾಡಿದ್ದಾಳೆ. ಅಂದ್ರೆ ಈ ರೀತಿಯಾಗಿ ಜಗಳ ಆಗ್ತಾ ಇದೆ ಮನೆಯಲ್ಲಿ ಅಂತೇಳಿ. ಅದು ಅಲ್ಲದೆ ಫಾತಿಮಾತ್ ನಿಶಾನ ತನ್ನ ತಾಯಿಗೂ ಕೂಡ ಕರೆ ಮಾಡಿದ್ದಾಳೆ, ಈ ರೀತಿಯಾಗಿ ಜಗಳ ಆಗ್ತಾ ಇದೆ, ನೀವು ಇಲ್ಲಿಗೆ ಬನ್ನಿ ಅಂತ. ತಾಯಿಯವರು ತನ್ನ ಪುತ್ತೂರಿನ ಕುಂಬ್ರಾದಿಂದ ಇಲ್ಲಿಯವರೆಗೆ ಸುಮಾರು 42 ಕಿಲೋಮೀಟರ್ ಇದೆ ಹೊರಟಿದ್ದಾರೆ. ಕರ್ಕೊಂಡು ಹೋಗ್ತೀನಿ, ನಾನು ಬರ್ತಾ ಇದ್ದೀನಿ ಅಂಥೇಳಿ ಹೇಳಿದ್ದಾರೆ. ನಂತರದಲ್ಲಿ ಇವರು ನೋಡಿರುವಂಥದ್ದು ಈ ಫಾತಿಮಾತ್ ನಿಶಾನನ ಮೃತದೇಹವನ್ನು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅವರ ಮಗ ಕೂಡ ಮಾತಾಡ್ತಾನೆ. ಅವನು 2.5 ವರ್ಷ ಅಂತೆ. ಹೀಗೆ ಹೊಡೆದ್ರು, ಕೈ ಹೊಡೆದ್ರು, ಮತ್ತೊಂದು ಹೊಡೆದ್ರು ಅಮ್ಮನಿಗೆ ಅಂತ ಹೇಳಿ ಕೂಡ ಹೇಳ್ತಾನೆ ಅವನ ಭಾಷೆಯಲ್ಲಿ. ಅದು ಹಾಗಾದ್ರೆ ಇಲ್ಲಿ ಜಗಳ ಆಗಿ ಹೊಡೆದಿರುವಂತದ್ದು ಪಕ್ಕ, ಹೊಡೆದಿದ್ದಾರೆ, ಏನೋ ಆಗಿದೆ ಅಂತೇಳಿ. ബാബി കാണിക്ക് ഇപ്പൊ നീ എങ്ങനെ പിടിച്ചേ പിന്നെ തലക്ക് വെച്ചതാ കാണിച്ചെല്ലാം കാണിച്ചു. ഇപ്പൊ എന്തൊക്കെയുമ്മ ബാബി കൈ എങ്ങനെ ആക്കിയ പിന്നെ എന്തൊക്കെയുമ്മ കൈ പൊളിച്ചേ. പിന്നെ നീ ബൊബിട്ടില്ലേ കാട് ഇങ്ങനെ ആക്കിയ പിന്നെ എന്തൊക്കെയാ
എയിലെ പോയ വന്നിട്ട് അതിലെ പോയാ ಹೆಚ್ಚಮ್ಮ ನಂತರದಲ್ಲಿ ಇಲ್ಲಿ ಬಂದು ನೋಡುವಾಗ ಆ ಬಾಡಿ ಕೆಳಗಡೆ ಇದೆ. ಫಸ್ಟ್ ಫ್ಲೋರ್ಲಿ ಸುಸೈಡ್ ಮಾಡಿರುವಂತದ್ದು ಅಂತೇಳಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅದು ಸುಸೈಡೋ ಕೊಲೆನಾ ಅಂತೇಳಿ. ಫಸ್ಟ್ ಫ್ಲೋರ್ ಅಲ್ಲಿ ಇವರ ಬಾಡಿ ಇತ್ತು, ಕೆಳಗಡೆ ಅದನ್ನು ತಂದಿಟ್ಟಿದ್ದಾರಂತೆ ಎದುರುಗಡೆಗೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುವಂತದ್ದು ಒಂದು ಓಮ್ನಿ ಕೂಡ ಇದೆ, ಒಂದು ಬೈಕ್ ಕೂಡ ಇದೆ, ಅದು ಅವರ ಮನೆಯದ್ದೇ. ಸೊ ಇದರಲ್ಲಿ ಒಂದು ವೇಳೆ ಅವಳು ಸುಸೈಡ್ ಮಾಡಿದ್ದಾಳೆ ಅಥವಾ ಏನೋ ಒಂದು ತೆಗೆದುಕೊಂಡಿದ್ದಾಳೆ ಅಂತೇಳಿ ಇದ್ರೆ ಖಂಡಿತವಾಗ್ಲೂ ಅದರಲ್ಲಿ ಅವರಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಹೋಗ್ಬೋದಿತ್ತು. ಫಾತಿಮಾ ನಿಶಾನನ ಮನೆಯವರು ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಇದನ್ನು ಕೊಲೆನೇ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಅವಳು ಸಾಯುವಂತವಳು ಅಲ್ಲ, ಸುಸೈಡ್ ಮಾಡೋಕೆ ಚಾನ್ಸೇ ಇಲ್ಲ. ಯಾಕಂತ ಹೇಳಿದ್ರೆ ಪಕ್ಕದಲ್ಲೇ ತನ್ನ ಮಗ ಆಟ ಆಡ್ತಾ ಇದ್ದ. 7ರಿಂದ 7:22 ಸ್ಟೇಟಸ್ ಕೂಡ ಹಾಕಿದ್ಲು. ಅದು ಅಲ್ಲದೆ ಇಲ್ಲಿ ಸಂಶಯ ಮೂಡುವಂಥದ್ದು ಏನು ಅಂತ ಹೇಳಿದ್ರೆ ಅವಳು ಹಾಕಿದಂತ ಡ್ರೆಸ್, ಸ್ಟೇಟಸ್ ಅಲ್ಲಿ ಹಾಕಿದಂತ ಡ್ರೆಸ್ ಬೇರೆ ಇತ್ತು, ಮತ್ತೆ ಅವಳ ಡೆಡ್ ಬಾಡಿಯಲ್ಲಿ ಇದ್ದಂತಹ ಡ್ರೆಸ್ ಬೇರೆ ಇತ್ತು. ನಿಶಾನನ ನಡುವೆ, ಅತ್ತೆಯ ನಡುವೆ, ಮಾವನ ನಡುವೆ ಮತ್ತೆ ಈ ನಾದಿನಿ ನಡುವೆ ಜಗಳ ಕೂಡ ಶುರುವಾಗುತ್ತೆ. ನಂತರ ತಾರಕಕ್ಕೇರಿ ಏನಾದ್ರೂ ಹೊಡೆತ ಬಿದ್ದಿರಬಹುದಾ, ಹೊಡೆದಾಗ ಇವಳು ಪ್ರಜ್ಞೆ ತಪ್ಪಿ ಬಿದ್ದಿರಬಹುದಾ, ಬೀಳ್ಬಾರದ ಜಾಗಕ್ಕೆ ಏಟು ಬಿದ್ದು ಇವರು ಸತ್ತಿದ್ದಾರ, ನಂತರದಲ್ಲಿ ಇವರು ಸುಸೈಡ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ದಾರ, ಗೊತ್ತಿಲ್ಲ. ಯಾಕೆಂತ ಹೇಳಿದ್ರೆ ಮನೆಯವರು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟರು. ಅವರು ಹೇಳುವಂತ ಪ್ರಕಾರ ಒಂದ್ಸಲ ಟಾಯ್ಲೆಟ್ ಅಲ್ಲಿ ಸುಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾರಂತೆ, ಒಂದ್ಸಲ ಫ್ಯಾನ್ ಅಲ್ಲಿ ಸುಸೈಡ್ ಮಾಡಿದ್ದಾರೆ ಅಂತ ಹೇಳ್ತಾರಂತೆ, ಒಂದ್ಸಲ ಬೇರೆ ಬೇರೆ ರೀತಿಯ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇದು ಸುಸೈಡ್ ಮಾಡೋಕೆ ಸಾಧ್ಯನೇ ಇಲ್ಲ, ಇದು ಕೊಲೆ ಮಾಡಿದ್ದಾರೆ ಫಾತಿಮಾ ನಿಶಾನನನ್ನು ಅನ್ನುವಂತಹ ವಿಚಾರದಲ್ಲಿ ತನ್ನ ಮನೆಯವರು ಕೂಡ ಆರೋಪವನ್ನು ಮಾಡ್ತಾ ಇರುವಂತ. ಸದ್ಯಕ್ಕೆ 3 ಜನ ಕೂಡ ಅರೆಸ್ಟ್ ಆಗಿದ್ದಾರೆ, ಸ್ಟೇಟ್ಮೆಂಟ್ ಅನ್ನು ಕೂಡ ತಗೊಳ್ತಾ ಇದ್ದಾರೆ. ಹೇಗೆ ಸತ್ತಿದ್ದಾಳೆ ಅನ್ನುವಂತಹ ವಿಚಾರ ಬಯಲಿಗೆ ಬರಬೇಕಾಗಿದೆ. ಅದಕ್ಕೆ ನೋಡಿದ್ರೆ ಗೊತ್ತಾಗುವಂಥದ್ದು ಏನು ಅಂತ ಹೇಳಿದ್ರೆ 2 ಫ್ಲೋರಿನ ಮನೆ ಇದು ಕಂಪ್ಲೀಟ್ ಆಗಿ. ಅಂತ ಹೇಳಿದ್ರೆ ಕೆಳಗಡೆ ಅವರ ಅತ್ತೆ, ಮಾವ ಮತ್ತು ನಾದಿನಿಯವರು ಕೂಡ ಇರ್ತಾ ಇದ್ರು. ಊಟ ಕೆಳಗಡೆನೆ ಮಾಡ್ತಾ ಇದ್ರು, ಎಲ್ಲರೂ ಕೂಡ ಒಟ್ಟಾಗಿ ಬಂದು ಊಟ ಮಾಡ್ತಾ ಇದ್ರು. ಮೇಲ್ಗಡೆ ಇವರು ಮತ್ತು ಫಾತಿಮಾ ನಿಶಾನ ಮತ್ತು ಇವರ ಮಗ ಕೂಡ ವಾಸ ಮಾಡ್ತಾ ಇದ್ದ. ಅವರ ಗಂಡ ಬ್ಯಾಂಗ್ಳೂರಲ್ಲಿ ಕೆಲಸದಲ್ಲಿ ಇದ್ರು, ಓಲಾ ಊಬರ್ ಅಲ್ಲಿ ದುಡಿತಾ ಇದ್ರು, ಒಂದ್ಸಲ ಬರ್ತಾ ಹೋಗ್ತಾ ಇದ್ರು ಅಂತೇಳಿ. ಇಲ್ಲೇ ಪಕ್ಕದಲ್ಲಿ ನಾದಿನಿಯವರಿಗೆ ಮನೆಯನ್ನು ಕೂಡ ಮಾಡಿದ್ರು. ಆ ಟೈಮಲ್ಲಿ ಹೇಳಿದ್ರಂತೆ, ನೋಡಿ ಮನೆ ಮಾಡ್ತಾ ಇದ್ದಾರೆ ನಾದಿನಿಯವರಿಗೆ, ಸೊ ನೀನು ಗಲಾಟೆ ಮಾಡಿದ್ರೆ ಸುಮ್ನಿರು ಅನ್ನುವಂತಹ ವಿಚಾರದಲ್ಲಿ ತನ್ನ ಗಂಡ ಕೂಡ ಹೇಳಿದಂತೆ. ಹಾಗಾಗಿ ಸುಮ್ನಿದ್ರು. ಬಟ್ ಇದು ಜೋರಾಗಿ ಗಲಾಟೆ ಏನೋ ಆಗಿದೆ. ಇಲ್ಲಿ ಪ್ರತ್ಯಕ್ಷ ಸಾಕ್ಷಿಗಳು ಬಂದಂತಹ ಸಮಯದಲ್ಲಿ, ನೋಡಿದಂತಹ ಸಮಯದಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತಲೆಯ ಪಾರ್ಟ್ ಟಾಯ್ಲೆಟ್ ಅಲ್ಲಿ ಇತ್ತು, ಕಾಲಿನ ಪಾರ್ಟ್ ಈ ರೂಮ್ ನಲ್ಲಿ ಇತ್ತು ಅನ್ನುವಂತಹ ವಿಚಾರದಲ್ಲಿ. ಕೆಳಗಡೆ ಜಗಳ ಆಗಿ ಮೇಲ್ಗಡೆ ಮೇಲ್ಗಡೆ ಹೋದಾಗ ಅಲ್ಲಿ ಬಂದು ಹೊಡೆದ್ರ, ನಂತರದಲ್ಲಿ ಅವರು ಎಲ್ಲೋ ಬಿದ್ದು ಸಾವನ್ನಪ್ಪಿದ್ರ, ಅಥವಾ ಮೇಲ್ಗಡೆನೆ ಜಗಳ ಆಗಿ ಮೇಲ್ಗಡೆನೆ ಅದನ್ನೇನೋ ಇದರಲ್ಲಿ ಹೊಡೆದು ಅವರಿಗೆ ಏಟ್ ಆಯ್ತಾ, ಹಾಗಾಗಿ ಸತ್ರ ಅನ್ನುವಂತ ವಿಚಾರದಲ್ಲೂ ಕೂಡ ತನಿಖೆಯಲ್ಲಿ ಬಯಲಾಗಬೇಕಾಗಿದೆ. ಬಟ್ ಈ ಮನೆಯವರು ಹೇಳುವಂತ ಪ್ರಕಾರ ಅವಳು ಒಳಗಡೆ ಬಾಗಿಲು ಹಾಕಿದ್ಲು, ಬಾಗಿಲನ್ನು ನಾವು ಮುರಿದು ಹೋಗಿದ್ದೀವಿ ಅಂತ. ನಿಮ್ಗೆ ವಿಡಿಯೋ ವಿಜುವಲ್ ಅಲ್ಲೂ ಕೂಡ ನೋಡಿದ್ರೆ ಗೊತ್ತಾಗುವಂಥದ್ದು ಈಗ ಮುರಿದಂತ ಸ್ಥಿತಿಯಲ್ಲಿ ಇದೆ. ಈ ರೀತಿಯಾಗಿ ಇರ್ಲಿಲ್ಲ ಅಂತ ಹೇಳಿ ಇಲ್ಲಿಯ ಪ್ರತ್ಯಕ್ಷ ಸಾಕ್ಷಿಗಳು ಹೇಳ್ತಾ ಇರುವಂಥದ್ದು. ಕಾದು ನೋಡ್ಬೇಕಾಗಿದೆ ಇದರ ಸಾವಿಗೆ ಕಾರಣ ಏನು ಅಂತ. ಸೊ ಅವರ ಮನೆಯ ಪಕ್ಕದ ಮನೆಯಲ್ಲಿರುವ ಸಾರಾ ಅಂತೇಳಿ ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ಅಂತ ಹೇಳಿದ್ರೆ ಇವರೇ ಫಸ್ಟ್ ಅಲ್ಲಿ ಹೋಗಿರುವಂತದ್ದು ಈ ಘಟನೆ ಆದಂತಹ ಸಂದರ್ಭದಲ್ಲಿ. ನೀವು ಹೋದಾಗ ನಿಮ್ಮನ್ನು ಯಾರು ಕರೆದ್ರು, ನೀವು ಯಾತಕ್ಕೋಸ್ಕರ ಮನೆಗೆ ಹೋದ್ರಿ? ಅವ್ರ ಮಗಳು ಕರೆದ್ರು, ಫೋನ್ ಮಾಡಿದ್ರು, ಒಮ್ಮೆ ಬೇಗ ಬನ್ನಿ, ಡೋರ್ ತೆಗೆಯುವುದಿಲ್ಲ, ಹೀಗೆ ಹಗ್ಗ ಹಾಕಿದಾಗ ಕಾಣ್ತದೆ, ಒಮ್ಮೆ ಬನ್ನಿ ಅಂತ. ನಾವು ಅಲ್ಲಿ ಹೋಗಿದ್ದೇವೆ. ಓಡಿಕೊಂಡು ಹೋಗುವಾಗ ಅವಳನ್ನು ಇಲ್ಲಿ ಮಲಗಿಸ್ತೇವೆ, ಬಾತ್ರೂಮಿಂದ ಆಚೆ ಮತ್ತೆ ಸ್ವಲ್ಪ ಈ ರೂಮಲ್ಲಿ ಮಲಗಿಸ್ತೇವೆ. ಮತ್ತು ವಿಷಯ ಗೊತ್ತಿಲ್ಲ ನಮಗೆ ಏನಾಗಿದೆ ಅಂತ. ಅವರು ಹೇಳಿದರು ಒಮ್ಮೆ ಇಡೀರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ. ಮತ್ತು ಸ್ಟಪ್ಪಿಂದ ಇಳಿಸಿ ನಾವು ಇಲ್ಲಿ ಮಲಗಿಸ್ತೇವೆ ಅವಳನ್ನು ಕರ್ಕೊಂಡು ಬಂದು. ಅಷ್ಟೊತ್ತಾಗ ಅವಳು ನನ್ನ ಮಗಳು ಹೋಗಿ ಹೀಗೆಲ್ಲ ಮಾಡಿ ಉಸಿರಾಡಲಿಕ್ಕೆ ಅಲ್ಲಿಂದ ಪ್ರಯತ್ನ ಪಟ್ಟು ಆಗಲಿಲ್ಲ. ಮತ್ತು ಅಷ್ಟೊತ್ತಾಗ ಒಂದು ಹುಡುಗ ಬಂದರು ಆಚೆಯಿಂದ ಬೈಕಲ್ಲಿ. ಅವನು ಬಂದು ಆಂಬುಲೆನ್ಸ್ ಕರೆದ್ರು. ಆಂಬುಲೆನ್ಸ್ ಕರೆಯುವಾಗ ಆಂಬುಲೆನ್ಸಿನ ಮುಂಚೆ ಇವರು ಬಂದಾಗಿದೆ. ತಾಯಿಯನ್ನೆಲ್ಲ ಹೇಳಿಕೊಂಡು ಹೋಗಿದ್ಲು, ನನ್ನ ಮಗಳೊಂದು ನೀವು ಕೊಂದೇ ಬಿಟ್ಲಲ್ಲ ಅಂತೇಳಿ. ಸ್ವಲ್ಪ ಇಲ್ಲೆಲ್ಲ ಸ್ವಲ್ಪ ಮುದ್ದಾಗಿ ಚಂಡಿಯಾಗಿತ್ತು, ಇಲ್ಲಿ ಮುಗ ಇಲ್ಲಿ ಎಲ್ಲ ಮತ್ತೆ ಮೂತ್ರ ಮಾಡಿದಾಗ ಕಾಣ್ತಿತ್ತು. ಹಗ್ಗ ಮತ್ತೊಂದು ಏನಾದ್ರು ಇತ್ತ? ಹಗ್ಗ ತಕೊಂಡಾಗೆ ಮೇಲ್ಗಡೆ ಹಗ್ಗ ಸಾರಿ? ಇಲ್ಲ, ನಾನು ಕೇಳಿದೆ ಏನಾಯ್ತು ಅಂತ. ಆಗ ಅವಳ ತಾಯಿ ಒಂದು ಹಗ್ಗ ತೆಗೆದು ತೋರಿಸಿದ, ಅಲ್ಲಿಂದ ಒಂದು ವೇಲು ತರೋದು ಅಲ್ಲಿ ಬೇಸನ್ ಇಲ್ಲಿ ಬಾತ್ರೂಮ್ ಒಳಗೆ. ಮತ್ತೆ ಅಂತ ಇಲ್ಲ, ಅವರು ಅಂತ ಹೇಳಲಿಲ್ಲ. ಮತ್ತು ಅವರು ಹೋದ್ರು, ಮತ್ತು ನಾವು ಕರ್ಕೊಂಡು ಬಂದು ಕೆಳಗೆ ಮಲಗಿಸಿದ ಅಷ್ಟೇ. ಎಂತ ಹೇಳಲಿಲ್ಲ, ಇದರಲ್ಲಿ ಹಾಕಿದ್ದು ಅಂತ ಹೇಳಿದರು. ಬಾಗಿಲು ಏನಾದ್ರು ಹಾಕಿತ್ತಮ್ಮ? ಇಲ್ಲ, ನಾವು ಹೋಗುವ ಎಂತ ಇಲ್ಲ, ಎಲ್ಲ ಓಪನ್ ಇತ್ತು. ಬಾಗಿಲು ಎಲ್ಲ ಬಾಗಿಲು ಓಪನ್ ಇತ್ತು.
ಮತ್ತೆ ಅವರು ಹೊಡೆದದಂತ ಹೇಳಿದೆ, ಅದೆಲ್ಲ ನಾವು ನೋಡಲಿಲ್ಲ. ಜೋರು ಬೆಬ್ಬಡ್ದು ಹೇಳಿದರು ಅವಳ ಮಗಳು. ಒಮ್ಮೆ ಬನ್ನಿ, ಯಾರಾದರೂ ಕರ್ಕೊಂಡು ಬನ್ನಿ, ಇಲ್ಲಿ ಈಗ ಬಾಗಿಲು ತೆಗೆಯುವುದಿಲ್ಲ ಈಗ ಅಂತ ಹೇಳಿದರು ನಮ್ಮ ಹತ್ರ. ಮತ್ತೆಂತ ಹೇಳಲಿಲ್ಲ, ನಮಗೆ ವಿಷಯ ಗೊತ್ತಿಲ್ಲ ಅಲ್ಲ. ವಾಪಸ್ ಫೋನ್ ಮಾಡಿದೆ ನಾನು, ಯಾರು ಎಂತ ಅಂತ ಕೇಳಲಿಕ್ಕೆ ವಿಷಯ. ಆಗ ಅವರು ಫೋನ್ ತೆಗಿಲಿಲ್ಲ. ಅಂದ್ರೆ ಇಲ್ಲಿ ಬಾಗಿಲು ಹಾಕಿದ್ದಾರೆ, ಒಳಗಡೆ ಬನ್ನಿ ತೆಗಿತಾ ಇಲ್ಲ ಅಂತ ಹೇಳಿ. ಹಾಂ, ಜೋರು ಬೊಬ್ಬೆ ಹಿಡಿದ್ರು ಅವರು. ಮತ್ತೆ ಫೋನ್ ಇಟ್ಟು ನಾವು ಇಲ್ಲಿಂದ ಹೊರಗಡೆ ಹೋಗುವಾಗ ಮಗ ಇದ್ದಾರೆ, ಅವರು ಅವಳ ಮಗ ಇದ್ದರು, ಸಣ್ಣ ಮಗ. ಅವನು ಜೋರು ಬೊಬ್ಬಿಡ್ತು, ಅಕ್ಕ ಅಮ್ಮ ಬನ್ನಿ ಅಂತ. ಮತ್ತೆ ಓಡಿಕೊಂಡು ಹೋಗಿದ್ದೇವೆ ನಾವು. 10 ನಿಮಿಷ ಆಗಲಿಲ್ಲ, ಅವರು ಬೊಬ್ಬೆ ಹಿಡಿಯುವಾಗ ನಾವು ಓಡಿಕೊಂಡು ಹೋಗಿದ್ದೇವೆ. ಯಾವುದೇ ರೀತಿಯ ಹಗ್ಗ ತಗೊಂಡುವಂತ ರೀತಿ ಕೂಡ ಹೇಳಿಲ್ಲ. ಬಟ್ ನಿಮ್ಮ ಹತ್ರ ಹೇಳಿದ್ದವರು ಇದೇ ಹಗ್ಗದ ಇದೇ ಶಾಲ್ ಅಲ್ಯಾ? ಶಾಲಲ್ಲಿ ಹಾಕಿದಂತ ಹೇಳಿದ್ರು. ಫಾತಿಮಾತ್ ನಿಶಾನರ್ ಅವರ ಹಸ್ಬೆಂಡ್ ಅನ್ಸರ್ ಕೂಡ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೇನೆ. ತಾಯಿಗೆ ಏನಾದರೂ ಚುಚ್ಚಿ ಕೊಡೋದು ಅವಳು ತಂಗಿ. ನನ್ನ ತಾಯಿಗೆ. ಆಗ ತಾಯಿ ಸ್ವಲ್ಪ ಜೋರು ಮಾಡೋದು ಅವಳಿಗೆ ಜಾಸ್ತಿ, ವೈಫಿಗೆ. ಥರ ಅವಳಿಗೆ ತುಂಬ ಬೇಜಾರಾಗೋದು. ಯಾವ ವಿಷಯಕ್ಕೆ ಗಲಾಟೆ ಆಗ್ತಾ ಇತ್ತು? ಆ ವಿಷಯಕ್ಕಂತಿಲ್ಲ, ಒಂದು ಸಣ್ಣ ಸಣ್ಣ ವಿಷಯಕ್ಕೆ ಆ ಕಡೆ ಈ ಕಡೆ ಮಾತುಕತೆ ಆಗೋದು. 7:50ಕ್ಕೆ ನನಗೆ ಫೋಟೋ ತುಂಬ ಕಳಿಸಿದಾಳೆ. ಹಾಂ, ನನಗೆ ಅದೇ ಅವಳ ಇದು ಮಕ್ಕಳನ್ನ ಮಗನನ್ನೆಲ್ಲ ಹಿಡಿದು ಫ್ರೀಯಾಗಿರುವುದು. ನಾನು ಸ್ವಲ್ಪ ಮೆಸೇಜ್ ಮಾಡಿ ಅಲ್ಲಿಗೆ ಬಿಟ್ಟಿದ್ದೀನಿ. ನಾನು ಡ್ರೈವಿಂಗಲ್ಲಿದ್ದೆ. 1 ಗಂಟೆನೋ ಕಳೆದು, ಒಂದು 8, 8:30 ಸರಿ ಟೈಮ್ ಗೊತ್ತಿಲ್ಲ ನನಗೆ ತಂದೆ ಫಸ್ಟ್ ಕಾಲ್ ಮಾಡಿದರು. ಅವಳನ್ನು ಕರ್ಕೊಂಡು ಹೋಗಿ, ಇಲ್ಲಿ ಸರಿ ಆಗೋದಿಲ್ಲ, ಇವರು 3 ಭಯಂಕರ ಚೊರೆ, ದಿನಾ ಚೊರೆನೇ, ಇಲ್ಲದ 3 ಕೊಂದು ನಾನು ಜೈಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ನನ್ನ ಹತ್ರ ಫಸ್ಟ್. ನಾನು ಆವಾಗ ಕಟ್ ಮಾಡಿದ್ದೆ ಫೋನ್, ಇದು ಬ್ಯುಸಿಯಲ್ಲಿದ್ದೆ. ಮತ್ತು ನಾನು ಆವಾಗಲೇ ಇದು ವೈಫೈ ಕಾಲ್ ಮಾಡಿ ಕೇಳಿ ಎಂಥ ವಿಷಯ ಅಂತ ಕೇಳಿದೆ. ಹಾಗೆ ಈ ಥರ ಫೋನದ್ದು ಸ್ವಲ್ಪ ಇಶ್ಯೂ ಅಂತ ಹೇಳಿದರು. ಮಾವ ಫೋನ್ ಮಾಡಿದ್ದಾರೆ, ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ. ಇವ್ರು ರಿಸೀವ್ ಮಾಡಿ ಕಟ್ಟಾಗಿದೆ, ಅದು ಮಾತಾಡ್ಲಿಕ್ಕೆ ಆಗಿಲ್ಲ ಇವಳಿಗೆ. ಅಮ್ಮನ ಫೋನಿಗೆ ಕಾಲ್ ಬಂದಿದೆ, ಅವರು ಕುವೈತಲ್ಲಿರೋರು. ಅಮ್ಮನಿಗೆ ಫೋನ್ ಮಾಡಿ ಅಮ್ಮನ ಫ್ಯಾಮಿಲಿಯಲ್ಲಿ ಒಬ್ಬರು ಡೆತ್ ಆಗಿದ್ದಾರೆ, ಅದರ ವಿಚಾರ ಹೇಳಲಿಕ್ಕಾಗಿ ಕಾಲ್ ಮಾಡಿದ್ದಾರೆ ಅಮ್ಮನಿಗೆ. ಅದು ತಂಗಿ ಹತ್ರ ಹೇಳಲಿಲ್ಲ ಅಂತ ಕಾಲ್ ಬಂದಿದ್ದು, ತಂಗಿ ಹತ್ರ ಹೇಳಲಿಲ್ಲ ಅಂತ. ಇದು ಸಾಯಂಕಾಲ ಒಂದು ಮಾವ ಅಮ್ಮನಿಗೆ ಬೈದಿದ್ದಾರೆ, ನಿಂಗೊಂದು ಮೆಸೇಜ್ ಆದರೂ ಮಾಡ್ಬೋದಿತ್ತಲ್ಲ, ನಾನು ಕಾಲ್ ಮಾಡಿದ್ದಲ್ಲ. ಅಮ್ಮನಿಗೆ ಬೈದಿದ್ದಾರೆ. ಅಮ್ಮ ಸಿಟ್ಟಲ್ಲಿ ಹೋಗಿ ವೈಫಿಗೆ ಬೈದಿದ್ದಾಳೆ. ಅಲ್ಲಿಂದ ಸ್ಟಾರ್ಟಿಂಗ್. ವೈಫಿಗೆ ಯಾಕೆ ಬೈದದ್ದು ಅಂತೇಳಿ, ಅಂದ್ರೆ ವೈಫ್ ಹೇಳಿದ್ದ ಅಮ್ಮನಿಗೆ ಕಾಲ್ ಹೇಳಲಿಲ್ಲ ಅಂತ. ಕುವೈತಲ್ಲಿರುವವರು ಫೋನ್ ಮಾಡಿರೋದು ನಿಮ್ಮ ಅಮ್ಮನಿಗೆ ಅಲ್ವಾ? ಅಮ್ಮನ ಫೋನಿಗೆ. ಅಮ್ಮ ಹೇಳ್ಬೇಕಿತ್ತಲ್ವಾ? ಅಮ್ಮ ಅಲ್ಲ, ಇದು ಕುವೈತಿಗೆ ಫೋನ್ ಬಂದಿದೆ ಅಮ್ಮನ ಫೋನಿಗೆ. ಅಮ್ಮ ಫೋನ್ ತಗೊಂಡು ಹೋಗಿಲ್ಲ, ಮನೇಲೇ ಇತ್ತು. ರಿಸೀವ್ ಮಾಡಿದ್ರು ವೈಫ್. ಮನೆ ಎಲ್ಲರೂ ಫೋನಲ್ಲಿ ರಿಸೀವ್ ಮಾಡ್ತಾಳಳು. ಆಗ ಯಾರೊಟ್ಟಿಗೆ ಹೇಳೋದು ಸುಮ್ಮನಿದ್ರು, ಮಾತಾಡ್ಲಿಕ್ಕಾಗಿಲ್ಲ, ಕಟ್ಟಾಗಿದೆ ಫೋನ್. ಆ ವಿಚಾರ ತಂಗಿ ಹತ್ರ ಹೇಳಲಿಲ್ಲ ಅಂತ. ಹೇಳಲಿಲ್ಲ ತಂಗಿ, ಅವಳು ಸ್ವಲ್ಪ ಗ್ಯಾಪ್, ಅಷ್ಟು ಮಾತಾಡೋದಿಲ್ಲ. ಹಂಗೆ ಅದು ಹೇಳಲಿಲ್ಲ. ಅದಕ್ಕೆ ಮಾವ ಇದು ಅಮ್ಮನಿಗೆ ಬೈದಿದ್ದಾರೆ, ನಿಮಗೆ ರಿಪ್ಲೈ ಮಾಡ್ಬೋದಲ್ಲ ಮೆಸೇಜಿಗೆ, ಯಾರಿಗೆ? ತಾಯಿಗೆ ಬೈದಿದ್ದಾರೆ. ತಾಯಿ ಆ ಸಿಟ್ಟಲ್ಲಿ ಬಂದು ಇವಳಿಗೆ ಬೈದಿದ್ದಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಅಂತ. ಅಲ್ಲಿ ತಂದೆ ಹೊಡೆದ್ರು ಅಂತ ಕೇಳಿದೆ ನಾನು. ಆಗ ಅವ್ರು ಹೇಳಿದ್ರು, ಹೊಡೆದ್ರು ಅಂತ ಹೇಳಿದರು. ತಂದೆ ಕೂಡ ನನಗೆ ಹೊಡೆದ್ರು ಅಂತ ಹೇಳಿದೆ. ಆಗ ನಾನು ಅವಾಗ ಕಟ್ ಮಾಡಿ ತಂದೆಗೆ ಕಾಲ್ ಮಾಡಿ ಕೇಳಿದೆ, ನಿಮಗೆ ಓಡಿಯೋ ರೈಟ್ಸ್ ಏನು ಅಂತ. ಆಗ ತಂದೆ ಹೇಳಿದ್ರು, ಹೊಡಿಲಿಲ್ಲ, ನಾನು ಎಳ್ದಾಕಿದ್ದು ಅಂತ ಹೇಳಿದರು. ಮತ್ತು ಆ ಕಡೆ ಈ ಕಡೆ ಕಾಲ್ ಮಾಡಿ ಮಾತಾಡ್ತಾ ಇದ್ದೆ. ನನಗೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಅಲ್ಲಿ. ತಾಯಿಗೆ, ತಂದೆಗೆ, ವೈಫಿಗೆ ನಾನು ಹೇಳಿದೆ. ತಂಗಿಗೆ ಕಾಲ್ ಮಾಡಿಲ್ಲ, ತಂಗಿಗೆ ಕಾಲ್ ಮಾಡಲಿಲ್ಲ. ತಂಗಿಗೆ ವೈಫಿಗೆ ಕಾಲ್ ಮಾಡಿ, ಅಮ್ಮ ಬರ್ತಿದ್ದಾರೆ, ನೀ ಅಮ್ಮನೊಟ್ಟಿಗೆ ಹೋಗು, ನಾನು ಬರ್ತೀನಿ, ನಾಳೆ ಬೆಳಿಗ್ಗೆ ಬರ್ತೀನಿ ಅಂತೇಳಿ ಸಮಾಧಾನ ಮಾಡಿ ಇಟ್ಟಿದ್ದೆ. ಮತ್ತು ಅಮ್ಮನಿಗೆ ಫೋನ್ ಮಾಡಿ, ಅಮ್ಮ ಬೇಗ ಹೋಗಿ ಆದಷ್ಟು ಬೇಗ ಕರ್ಕೊಂಡು ಬನ್ನಿ ಅಂತೇಳಿ ಅಮ್ಮನ ಹತ್ರ ಹೇಳಿದ್ದೆ ನಾನು. ಅಷ್ಟರಲ್ಲಿ ನಾನು ಅಲ್ಲಿ ಹೋಗಿ ಏರ್ಪೋರ್ಟಲ್ಲಿ ಹೋಗಿ ಡ್ರಾಪ್ ಮಾಡಿ, ನಾನು ವೈಫನ ಇದು ಮೊಬೈಲಿಗೆ 2-3 ಸಲ ಕಾಲ್ ಮಾಡಿದ್ದೀನಿ, ರಿಸೀವೇ ಮಾಡಲಿಲ್ಲ. ಮತ್ತು ತಂಗಿ, ನಾನು ವಾಪಸ್ ಕಾಲ್ ಮಾಡುವಾಗ ತಂಗಿ ಫೋನ್ ಎತ್ತಿದ್ದಳು. ಆವಾಗ ಹೇಳಿದ್ರು, ವೈಫಿಗೆ ತಂಗಿ ಎತ್ತಿದ್ದು. ಅಲ್ಲೇ ಮಂಚದಲ್ಲಿ ಮಗು ವೀಡಿಯೋ ನೋಡ್ಕೊಂಡಿದ್ದಂತೆ, ಯೂಟ್ಯೂಬ್ ಏನೋ ನೋಡ್ಕೊಂಡು. ಆಗ ಹೊರಂಗೆ ಬಂದಾಗ ಇದು ವೈಫ್ ಕಾಲ್ ಎತ್ತಿ, ಈ ಥರ ಸೂಸೈಡ್ ಮಾಡಿದ್ದಾಳೆ, ಅವಳು ಸತ್ತೋದಳು ಅಂತ ಕಾಣ್ತದೆ, ಫುಲ್ ಮುಖ ಇದೆಲ್ಲ ನೀಲಿ ಆಗಿದೆ ಅಂತೆಲ್ಲ ಹೇಳಿದರು. ಅವಾಗಲೇ ನಾನು ತಂದೆಗೆ ಕಾಲ್ ಮಾಡಿದೆ, ಬೇಗ ಇಳಿಸಿ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ನೀವು ತೀರ್ಮಾನ ಮಾಡಬೇಡಿ, ತೀರಿ ಹೋಯ್ತು ಅಂತ ಹಂಗೆ ಹೇಳಿ ಬೇಗ ಇಳಿಸಿ ಕರ್ಕೊಂಡು ಹೋಗಿ ಅಂತ ಹೇಳಿ ಅಲ್ಲಿಗೆ ಅಷ್ಟೇ. ಮತ್ತು ಫೋನು ಬರಲಿಲ್ಲ, ಏನು ಬರಲಿಲ್ಲ ಅಷ್ಟೇ. ಹತ್ತು ದಿನ ಅಮ್ಮನಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ಈ ಥರ ಆಗಿದೆ ಅಂತೆ, ಸ್ವಲ್ಪ ಬೇಗ ಹೋಗಿ ಏನಾಯಿತು ನೋಡಿ ಅಂತ. ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಸುಸೈಡ್ ಮಾಡಿದ್ರು ಅಂತೇಳಿ ಏನಾದರೂ ಹೇಳಿದ್ರೆ?
ಟವಲ್ ಹಾಕುವ ಸ್ಟ್ಯಾಂಡಿಗೆ ಸೂಸೈಡ್ ಮಾಡಿದೆ ಅಂತ ಹೇಳಿದರು. ಬೇರೆ ಏನಿಲ್ಲ ಸೂಸೈಡ್ ಮಾಡುವಂಥ ಜಾಗ ಅಲ್ಲಿ. ರೂಮ್ ಒಳಗೆ POP ಮಾಡಿದ್ದಾರೆ, ಫ್ಯಾನು ಇಲ್ಲ ಏನಿಲ್ಲ. ಹಗ್ಗ ಶಾಲ್ ಅಂತ ಹೇಳಿದರು. ಶಾಲಲ್ಲಿ ಶಾಲ್ ಹಾಕಿ ಕಟ್ಟಿ ಹಾಕಿದ್ದಾರೆ ಅಂತ ಹೇಳಿದ್ರು. ಬಾಗಿಲು ಮುರಿದದ್ದು ಯಾರು? ತಂದೆ ಅಂತ ಹೇಳಿದರು. ಪಿಕಾಸಲ್ಲಿ ಹೊಡೆದು ತೆಗ್ದಿದ್ದಾರೆ. ಬಾಗಿಲ. ಈಗ ಇವರ ಮನೆಯವರು ಹೇಳ್ತಾ ಇದ್ದಾರೆ ಅವರು ಏನೋ ಕೊಲೆನೇ ಮಾಡಿ ಹಾಕಿದ್ದಾರೆ ಅಂತೇಳಿ, ನೀವೇನು ಹೇಳ್ತೀರಿ? ನನಗೊಂದು ಸಂಶಯ ಇದೆ. ಮಗನನ್ನು ಬೆಡ್ ಮೇಲೆ ಇಟ್ಟು ಅವಳಲ್ಲಿ ಸೂಸು ಮಾಡುವಷ್ಟು ಧೈರ್ಯ ಇಲ್ಲ ಅವಳಿಗೆ. ಮಂಚದಲ್ಲಿ, ಅದೇ ರೂಮಲ್ಲಿ ಮಂಚದಲ್ಲಿ ಮಲಗಿಸಿ ಅಟ್ಯಾಚ್ ಬಾತ್ರೂಮ್, ಅದು ಬಾತ್ರೂಮ್ ಡೋರ್ ಕೂಡ ಹಾಕಿಲ್ಲ. ಹಂಗೆ ಹೋಗಿ ಸೂಸೈಡ್ ಮಾಡೋಷ್ಟು ಧೈರ್ಯ ಇಲ್ಲ ಅವಳಿಗೆ. ಅದೇ ನನಗೆ ಸ್ವಲ್ಪ, ಮಗ ಒಳಗಿದ್ದ, ಅವಳು ಒಳಗಿದ್ಳು, ಇಬ್ಬರು ಮಂಚದಲ್ಲಿ. ಮೊಬೈಲ್ ಓಡಿಕೊಂಡಿತ್ತು, ಮೊಬೈಲ್ ರಿಸೀವ್ ಮಾಡಿದ್ದಾಳೆ. ವಾಪಸ್ ನಾನು ಅದರ ಲಾಕ್ ನಂಬರ್ ಕೇಳಿದೆ, ಅದು ಅವಳಿಗೆ ಗೊತ್ತಿಲ್ಲ ಅಂತ ಹೇಳಿದರು ತಂಗಿಗೆ. ಮತ್ತು ನಾನು ಕೇಳಿದೆ ಹೇಗೆ ತೆಗೆದಿದ್ದು, ಹೇಗೆ ನೀನು ಕಾಲ್ ರಿಸೀವ್ ಮಾಡಿದೆವು, ಆಗ ಅಲ್ಲ ಕಾಲ್ ಹೇಗೆ ಮಾಡಿದ್ದು ಅಂತ ಹೇಳಿದೆ. ನನಗೆ ಕಾಲ್ ಮಾಡಿದ್ದಾಳೆ ಅವಳು ವೈಫೈ ಇದರಿಂದ. ಆಗ ಅವಳು ಹೇಳಿದಳು ವಿಡಿಯೋ ನೋಡ್ತಾ ಇದ್ದಳು ಮಗು, ಹಾಗೆ ನಾನು ಅಲ್ಲಿಂದ ತೆಗೆದು ಮಾಡಿದೆ ಅಂತ ಹೇಳಿದಳು. ತಂಗಿಗೆ ಮತ್ತು ನಿಮ್ಗೆ ಯಾವತ್ತಾದ್ರೂ ಜಗಳ ಆಗಿದೆಯಾ? ಜಗಳ ಅಂದರೆ ಅದೇ ಈ ಥರ ಚಿಕ್ಕ ಚಿಕ್ಕ ವಿಷಯದಲ್ಲಿ ಇವಳಿಗೆ ಸಪೋರ್ಟಾಗಿ ನಾನು ಇರ್ತೀನಿ. ಆಗ ಸೌದಿಯಿಂದ ಬಂದು ಒಂದ್ಸಲ ಸ್ವಲ್ಪ ಜಗಳ ಆಗಿದೆ. ಮತ್ತು ಅದರಿಂದ ನಂತರ ನಾನು ಮತ್ತು ಅವಳು ಸ್ವಲ್ಪ ಗ್ಯಾಪಲ್ಲೇ ಇರ್ತೀನಿ, ಗ್ಯಾಪ್ ಇಟ್ಟಿರ್ತೀನಿ, ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಅವರ ಮನೆಗೆ ಯಾಕೆ ಹೋಗ್ಲಿಲ್ಲ? ಅವರ ಗಂಡನ ಮನೆಗೆ ಹೋಗೋದಿಲ್ಲ ಯಾಕೆ ಅವರು? ಅವರು ಮನೆ ಶೇರ್ ಆಗಿದೆ ಆ ಕಡೆ. ಅವಳ ಯುದ್ಧ ಮನೆ ಅಣ್ಣನಿಗೆ ಕೊಟ್ಟಿದ್ದಾರೆ, ತಮ್ಮ ಬೇರೆ ಮನೆ ಕಟ್ಟಿದ್ದಾನೆ, ಇವರು ಬೇರೆ ಮನೆ ಕಟ್ಟುತ್ತಿದ್ದಾಳೆ. ಹಂಗೆ ಕಟ್ಟಿ ಮುಗಿಸುವವರೆಗೆ ಇಲ್ಲಿ ಇರ್ತೀನಿ ಅಂತೇಳಿ ಇಲ್ಲಿ ನಿಂತಿದ್ದಾಳೆ. ಫಾತಿಮತ್ ನಿಶಾನರವರ ತಾಯಿ ಜುಬೇದರ್ ಅವರು ಕೂಡ ಇದ್ದಾರೆ, ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ನಿಮ್ಮ ಮಗಳಿಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 3.5 ವರ್ಷ ಆಯ್ತು. ಬೆಳಿಗ್ಗೆ ಎಲ್ಲ 18 ತಾರೀಕಿಗೆ ಬೆಳಿಗ್ಗೆ ಎಲ್ಲ ವಿಡಿಯೋ ಮಾಡಿದ್ದಾಳೆ, ಫೋನ್ ಮಾಡಿದ್ದಾಳೆ, ಮಗು ಆಟ ಆಡೋದೆಲ್ಲ ಕಲಿಸಿದ್ದಾಳೆ. 18 ತಾರೀಕಿಗೆ ಸಾಯಂಕಾಲ ನಾದಿನಿ 8 ಗಂಟೆಗೆ ಫೋನ್ ಮಾಡಿದ್ದಾಳೆ, ನಿಮ್ಮ ಮಗಳನ್ನು ಕರ್ಕೊಂಡು ಹೋಗಿ ಅಂತೇಳಿ ಫೋನ್ ಮಾಡಿದ್ಲು. ಹೇಳಿದಾಗ ಅವಳ ಮಾವ ಫೋನ್ ತೆಗೆದು ಹೇಳಿದ್ಲು, ಇದು ಕರ್ಕೊಂಡು ಹೋಗಿಲ್ಲ ಅಂದರೆ ನಾನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ನೀವು ಹಾಗೆ ಮಾಡೋದು ಬೇಡ, ನಾವು ಬರ್ತೀವಿ ಅಂತೇಳಿ ನಾವು ಅವನಿಗೆ ರಫೀಗಿನ ಫೋನ್ ಮಾಡಿ ಅವರನ್ನು ಕರ್ಕೊಂಡು ಅನ್ನತನ ಕರ್ಕೊಂಡು ನಾವು ಹೋಗ್ತಾ ಇದ್ದೀವಿ. ರಾತ್ರಿ 8 ಗಂಟೆ ಹೊತ್ತಿಗೆ ನಾದಿನಿ ನಿಮ್ಗೆ ಕಾಲ್ ಮಾಡಿ ಹೇಳಿರುವಂತದ್ದು, ಬನ್ನಿ ಕರ್ಕೊಂಡು ಹೋಗಿ, ಇಲ್ಲಿ ಜಗಳ ಆಗ್ತಾ ಇದೆ. ಯಾವ ಕಾರಣಕ್ಕೆ ಜಗಳ ಅಂತ ಹೇಳಿಲ್ಲ, ನೀವು ಬನ್ನಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಆವಾಗ ಮಾವ ಫೋನ್ ತೆಗೆದು ಹೇಳಿದ್ರು, ನೀವು ಬಂದು ಕರ್ಕೊಂಡೋಗಿಲ್ಲ ಅಂದ್ರೆ ನಾನು ಕೊಂದು ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಆ ನಂತರ ಮತ್ತೆ ಮಗಳು ಫೋನ್ ಮಾಡಿದ್ಲು, ನೀವು ಹೇಳಿದ್ರೆ ನಾ ಬರ್ತಾ ಇದ್ದೀವಿ. ಯಾರೆಲ್ಲ ಬರ್ತಾ ಇದ್ದೀರಮ್ಮ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ವಾಪಸ್ ಮಗಳೇ ಫೋನ್ ಮಾಡಿದ್ಲ? ನೀವು ಎಲ್ಲಿದ್ದೀರಮ್ಮ ಹೇಳಿದ್ರು. ನಾವು ಬರ್ತಾ ಇದ್ದೀವಿ. ಯಾರೆಲ್ಲ ಬರೋದು ಅಂತ ಹೇಳಿದ್ರು. ನಾನು ಅನ್ನತ್ತ ಆಂಟಿ ಮತ್ತು ನಾನು, ರಫೀಗ್ ಇದ್ದಾನೆ, ಆಟೋ ಡ್ರೈವರ್ ಇದ್ದಾನೆ. ಆಯ್ತು ಅಂತೇಳಿ ಕಟ್ ಮಾಡಿದ್ಲು ಅಷ್ಟೇ. ಮತ್ತೆ 8:30ಕ್ಕೆ ಅಲ್ಲ ಆ ಸಮಯದಲ್ಲಿ ಏನು ಹೇಳಿಲ್ಲ, ಜಗಳ ಆಗಿದೆ, ಈ ರೀತಿ ಹೊಡೆಯ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಅಥವಾ ಏನು ನಾನು ಸಾಯ್ತೀನಿ ಅನ್ನುವಂತ ವಿಚಾರದಲ್ಲಿ ಏನು ಹೇಳಿಲ್ಲ. ಮತ್ತೆ ಅಳಿಯ ಫೋನ್ ಮಾಡಿದ್ದ ನನಗೆ. ಫೋನ್ ಮಾಡಿದ್ರೆ, ಅಮ್ಮ ನೀವು ಹೋಗಿ ಅವಳು ಅಲ್ಲಿ ಸ್ವಲ್ಪ ಗಲಾಟೆ ಆಗಿದೆ, ಮಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅವರು 8:15 ಆಗಿದೆ. ಆವಾಗಲೇ ಸ್ವಲ್ಪ ಆಚೆ ಈಚೆ ಹಾಗೆ ಫೋನ್ ಮಾಡಿದ್ದಾರೆ. ಆಯಿತು ನಾವು ಹೋಗ್ತಾ ಇದ್ದೀವಿ ಅಲ್ಲ. ಮತ್ತೆ ಫೋನ್ ಮಾಡಿದ್ಲು 8 ಗಂಟೆ ಮುಂಚೆ, 8:15ಗೆ ಅವಳು ಸಹ ಮತ್ತೆ ಫೋನ್ ಮಾಡಿದ್ಲು. ಮತ್ತೆ ಹೇಳಿದ್ರು, ನೀನು ರೆಡಿ ಇರು, ಅವರ ಅನ್ಸಾರ ಹೇಳಿದ್ದಾನೆ ಕರ್ಕೊಂಡು ಬರಲಿಕ್ಕೆ, ಡ್ರೆಸ್ಸಲ್ಲಿ ರೆಡಿ ಆಗಿ ಇಡು ಅಂತ ಹೇಳಿದ್ರು. ಓಕೆ ಅಂತೇಳಿ ಇಟ್ಟಿದ್ದಾಳೆ ಅಷ್ಟೇ. ಮತ್ತೆ 8:30ಗೆ ಫೋನ್ ಮಾಡಿ ಹೇಳಿದ್ರು, ನೀ ಎಲ್ಲಿ ತಲುಪಿದ್ಯಾ ಅಂತ. ನಾವು ಹೇಳಿದ್ರೆ ಅಲ್ಲಿ ಉಂಟು, ತಲುಪಲಿಕ್ಕೆ ಆಯಿತು ಅಂತ ಹೇಳಿದ್ರು. 9:21ಕ್ಕೆ ನಾದಿಂದು ಕಾಲ್ ಬಂತು ವಾಪಸ್. ಹೇಳಿದ್ರು, ಅವಳು ರೂಮಲ್ಲಿ ಮೇಲೆ ಮಗು ಕೂಗ್ತಾ ಇದೆ, ಡೋರ್ ತೆಗಿಯೋದಿಲ್ಲ ಅಂತ ಹೇಳಿದ್ಲು ನಾದಿನಿ ಫೋನ್ ಮಾಡಿ. ಹಾಗೆ ನನಗೆ ಮಾತಾಡ್ಲಿಕ್ಕೆ ನಾನು ಅನ್ನತ್ತ ಹತ್ರ ಕೊಟ್ಟೆ. ಅವಳು ನೀವು ನೋಡಿ ಅದನ್ನು ಹೊಡೀರಿ, ಡೋರ್ ಹೊಡೆದು ತೆಗೀರಿ ಅಂತ. ಮತ್ತೆ ನಾವು ಗಾಬರಿಲಿ ಆದರೂ ನಾವು ಅಲ್ಲಿ ಮತ್ತೆ ಹೋಗಿದ್ದಾಗ ಅಲ್ಲಿ ಮಲಗಿಸಿ ಉಂಟು. ನಾವು ಹೋಗಿ ನೋಡುವಾಗ ಮತ್ತೆ ಅವರು ಆಂಬುಲೆನ್ಸ್ ಬಂತು, ಅವನು ಇವರೆಲ್ಲ ಸೇರಿ ಹಾಕಿದ್ರು, ರಫೀಕ್, ಅತ್ತೆ, ಮಾವ, ಆಂಬುಲೆನ್ಸ್ ಡ್ರೈವರ್ ಅವರು. ನಾವು ಹಿಂದೆ ಆಟೋದಲ್ಲಿ ಹೋಗಿದ್ದೀವಿ. ಮತ್ತೆ ಚಿಕ್ಕ ಮಗು ಹೇಳಿದಾನೆ, ಇದು ಇಲ್ಲಿ ಹೀಗೆ ಹಿಡಿದಿದ್ದಾರೆ, ಹೊಡೆದಿದ್ದಾರೆ, ಮೂಗಲ್ಲಿ ರಕ್ತ ಬಂದಿದೆ, ಈಗ ಕಾಲಲ್ಲಿ ಮೆಟ್ಟಿ ತೋರಿಸ್ತಾನವ ಹೀಗೆ ಮಾಡಿದ್ದಾರೆ ಅಂತ. ನನ್ನ ಮನಸ್ಸಿಗೆ ಬಂದದವಳನ್ನು ನೋಡುವಾಗ ಇವರು ಕೊಂದದಂತೆ ಬಂದಿದೆ. ನನ್ನ ಮನಸ್ಸಿಗೆ ಆಗಿದೆ ಅಷ್ಟೇ. ಅವರು ಏನು ಹೇಳಿದ್ರು ನನಗೆ ಅದಕ್ಕೆ ಹೋಗ್ಲಿಲ್ಲ. ಹಗ್ಗ ಹಾಕಿದ್ದು ಅಂತೇಳಿ ನನ್ನ ಮನಸ್ಸು ಹೋಗ್ಲಿಲ್ಲ. ನಾನು ನೋಡುವಾಗ ಅನ್ಕೊಂಡು ಇವರು ಕೊಂದಿದ್ದೆ ಅಂತ ನನ್ನ ಮನಸ್ಸಿಗೆ ಬಂತೆ. ಕೊಂದಿದ್ದೆ, ಮತ್ತೇನಲ್ಲ ಅದು. ಅವರು ಹೊರಗೆ ಬಂದರೂ ಕೂಡ ಪಬ್ಲಿಕ್ ಬಿಡಲ್ಲ ನಾವು. ಇನ್ನೇನು ಕೇಸ್ ಏನಾಗಿ ಅವರು ಹೊರಗೆ ಬಂದರೆ ಅವರನ್ನು ಪಬ್ಲಿಕ್ ನಾವು ಬಿಡಲ್ಲ. ಯಾರು ಹೇಳಿದ್ರು ಪರವಾಗಿಲ್ಲ, ನಾವು ಬಿಡಲ್ಲ ಅವರು ಹೊರಗೆ ಬಂದರೆ ಅಷ್ಟೇ ಹೇಳೋದು, ಮತ್ತೇನಿಲ್ಲ. ಫಾತಿಮತ್ ನಿಶಾನ್ ರವರ
ತಾಯಿಯ ಫ್ರೆಂಡ್ ಕೂಡ ಇದ್ದಾರೆ ಅನ್ನಾಥ್ ಅಂತೇಳಿ, ಇವರು ಕೂಡ ಜೊತೆಗೆ ಹೋಗಿರುವಂತದ್ದು ಅಂತ ಹೇಳಿದ್ರೆ ಈ ರೀತಿಯಾಗಿ ಜಗಳ ಆಗಿದೆ ಅಂತೇಳಿ ಹೇಳಿದಾಗ ಇವರು ಕೂಡ ರಿಕ್ಷಾದಲ್ಲಿ ಹೋಗಿರುವಂತದ್ದು. ಇವ್ರ ಹತ್ರ ನಾನು ಕೇಳ್ತಾ ಹೋಗ್ತೇನೆ, ನಿಮ್ಗೆ ಯಾರು ಹೇಳಿದ್ರು ಬರೋಕೆ? ನನಗೆ ಫಾತಿಮತ್ ನಿಶಾನನ ತಾಯಿ ಹೇಳಿದರು 18 ತಾರೀಕು ಶನಿವಾರದಂದು ಸಾಯಂಕಾಲ 7:45ಗೆ ನೀನೊಮ್ಮೆ ಹೊರಡು, ನಮಗೊಮ್ಮೆ ನಿಶಾನನವರ ಮನೆಗೆ ಹೋಗ್ಲಿಕ್ಕೆ ಉಂಟು ಅಂತ. ಆವಾಗ ನಾನು ಕೇಳಿದೆ ಎಂತ ಎಂತ ವಿಷಯ ಅಂತ. ಏನಿಲ್ಲ, ಸ್ವಲ್ಪ ಸಮಸ್ಯೆ ಆಗಿದೆ ಅಂತ, ನಾವು ಹೋಗುವ, ರಫೀಕ್ನ ರಿಕ್ಷಾ ತಗೊಂಡು ನಾನು ಬರ್ತೇನೆ, ಹೊರಡು ಅಂತ ಹೇಳಿದ್ಲು. ನಾನು ಹೊರಟು ಬಂದು ಕೇಳಿದೆ ಮಿಡ್ಲಲ್ಲೆಲ್ಲ. ಆವಾಗ ಕಾಲ್ ಬರ್ತಾ ಇತ್ತು ಅವಳಿಗೆ, ಅನ್ಸರ್ನ ಕಾಲೆಲ್ಲ ಬರ್ತಾ ಇತ್ತು, ಹೋಗ್ತಾ ಇದ್ರ ಎಲ್ಲಿದ್ದೀರಿ ಅಂತೇಳಿ. ಆಮೇಲೆ ನಾವು ಸುಳ್ಯ ತಲುಪಿದ ಮೇಲೆ, ಆರಂಭರಿಗೆ ತಲುಪಿದ ಮೇಲೆ ಅವಳಿಗೆ ಕಾಲ್ ಮಾಡಿದ್ಲು ನಿಶಾನ. ಕಾಲ್ ಮಾಡಿದ್ದು ಎಲ್ಲಿದ್ದೀರಿ ನೀವು, ಯಾರೆಲ್ಲ ಬರೋದು? ಆಗ ನಾನು ಮತ್ತೆ ಅನ್ನ ತಾಂಟಿ ಬರ್ತಾ ಇದ್ದೇವೆ ರಿಕ್ಷಾದಲ್ಲಿ. ಎಲ್ಲಿಗೆ ತಲುಪಿದ್ದೀರಿ? ಆರಂಭರಿಗೆ ತಲುಪಿದ್ದೇವೆ ಅಂತ ಅವಳು ಹೇಳಿದ್ಲು ನಿಶಾನ. ಮಾತಾಡಿದಾಳೆ ಅವಳು, ಒಂದು ಸೀರಿಯಸ್ ಮ್ಯಾಟ್ರಲ್ಲಿ ಮಾತಾಡಲಿಲ್ಲ ಅವಳು, ಸ್ಪಷ್ಟವಾಗಿ ಮಾತಾಡಿದ್ಲು. ಮಾತಾಡಿದ ಕೂಡಲೇ ಒಂದು 10 ನಿಮಿಷ ಕಳೆದ ಮೇಲೆ ಅವಳು ನಾದ್ನಿ ಕಾಲ್ ಮಾಡಿ ಹೇಳಿದ್ಲು, ನಿಶಾನ ಅಮ್ಮ ನಿಶಾನ ಡೋರು ಲಾಕ್ ಮಾಡಿದ್ದಾಳೆ, ಮಗು ಅಳ್ತಾ ಉಂಟು, ಡೋರ್ ಓಪನ್ ಮಾಡೋದಿಲ್ಲ ಅಂತ ಹೇಳಿದ್ಲು. ಅಷ್ಟಾಗುವಾಗ ಇವಳು ಸ್ವಲ್ಪ ವೈಬ್ರೇಷನ್ ಆದ್ದು, ಯಾರು ನಿಶಾನನ ತಾಯಿ. ನನಗೆ ಕಾಲ್ ಕೊಟ್ಟಾಗ ನಾನು ಕೇಳಿದ್ದೆ, ಎಂತ ಇಲ್ಲ ಡೋರು ಲಾಕ್ ಮಾಡಿದ್ದಾಳೆ, ಬಾಗಿಲು ತೆಗೆಯುವುದಿಲ್ಲ ಅವಳು, ನೀವು ಕೊಂದಾಯ್ತಲ್ಲ ನಿಮಗೆ, ಆಯಿತು ಬಿಡಿ ನಾವು ಬಂದು ತಲುಪಿದ್ದೇವೆ ಅಂತ ಹೇಳಿದೆ ನಾನು. ಅಷ್ಟು ಕಾಲ್ ಕಟ್ಟಾಗಿ ನಾವು ಅವರ ಮನೆಗೆ ಹೋಗುವಾಗ ಇದರಿಂದ ಒಂದು ಬೈಕ್ ಉಂಟು, ಮಿಡ್ಲಲ್ಲಿ ನಾವಿದ್ದೆ, ನಮ್ಮ ಬ್ಯಾಕ್ ಸೈಡಲ್ಲಿ ಆಂಬುಲೆನ್ಸ್ ಬರ್ತಾ ಉಂಟು. ನಾವು ಹೋಗಿ ಈ ಸೈಡಲ್ಲಿ ನಿಲ್ಲಿಸಿದೆವು, ಆಂಬುಲೆನ್ಸ್ ಹೋಗಿ ಆ ಸೈಡಲ್ಲಿ ನಿಲ್ಲಿಸಿದ್ದು. ಆಂಬುಲೆನ್ಸ್ ಡ್ರೈವರ್ ಹೊರಗಡೆನೇ ನಿಂತಿದ್ದಾನೆ. ನಾವು ಹೋಗಿ ಒಳಗಡೆ ಹೋಗಿ ಮೊದಲು ಅವಳು ಹೋದ್ಲು, ಅವಳ ತಾಯಿ ನಿಶಾನನ ತಾಯಿ ಹೋದ್ಲು. ಅವಳು ನೋಡುವಾಗ ಇಲ್ಲ, ಆಕ್ಸಿಜನ್ ಒಮ್ಮೆ ಬಾಯಲ್ಲಿ ಕೊಟ್ಟಲು, ಇಲ್ಲ ಏನು ಮಾತಾಡೋದು ಏನು ಇಲ್ಲ. ಆಮೇಲೆ ನಾನೇನು ಮಾಡಿದೆ, ತೆಗೆದು ಮಡಿಲಲ್ಲಿ ಇಟ್ಕೊಂಡೆ, ತಲೆಲ್ಲ ಒದ್ದೆ ಆಗಿತ್ತು, ಒಳ ಉಡುಪು ಇಲ್ಲ, ಖಾಲಿ ಬಾಡಿ ಉಂಟು, ಕಣ್ಣು ಮುಚ್ಚಲಿಲ್ಲ, ಕಣ್ಣು ಓಪನ್ ಇತ್ತು, ಹಲ್ಲು ಕಚ್ಚಲಿಲ್ಲ, ಹಲ್ಲು ಸಹ ಇದು ಬಿಸಿ ಇತ್ತು ಬಾಡಿ ಎಲ್ಲ. ಅಷ್ಟಾಗೋ ನಾವು ಇದು ಆಯಿತು ಅಂತ ಹೇಳಿದ್ರೆ, ಮಗು ಒಂದು ನಿತ್ತುಂಟು, ಅವಳ ಮಾವ ಹೊರಗಡೆ ಇದ್ದಾರೆ ಸಿಟೌಟಲ್ಲಿ, ಅತ್ತೆ ಒಂದು ಸೋಫಾದಲ್ಲಿ ಕೂತುಂಟು, ನಾದ್ನಿ ಒಳಗಡೆ ಇದ್ದಾಳೆ ನಡು ಹಾಲಲ್ಲಿ. ನೆರೆ ಒಂದು ಹುಡುಗಿ ಒಂದು ಮುದುಕಿ ಕಾಲ್ ಸೈಡಲ್ಲಿ ಕೂತ್ಕೊಂಡಿದ್ದಾರೆ, ಕಾಲನ್ನು ತಿಕ್ತಾ ಇದ್ದಾರೆ. ಆಮೇಲೆ ನಾವು ಇದು ಮುಗ್ದಿದೆ ಅಂತೇಳಿ ನಾವು ರಿಕ್ಷಾಕ್ಕೆ ಬಂದವು. ಯಾರು ಬರ್ತೀರಿ ಆಂಬುಲೆನ್ಸಲ್ಲಿ, ಯಾರು ಬರ್ತಾರೆ ಅಂತೇಳಿ ಕೇಳ್ತಾ ಇದ್ದಾರೆ. ಬಾಡಿಯನ್ನು ಮುಟ್ಟುವವರು ಸಹ ಇಲ್ಲ ಅಲ್ಲಿ, ಬಾಡಿಯನ್ನು ತಗೊಂಡೋಗಿ ಆಂಬುಲೆನ್ಸ್ಗೆ ಹಾಕೋರು ಸಹ ಇಲ್ಲ. ಬಾಡಿ ಅವ್ರಿಗೆ ಗೊತ್ತುಂಟಲ್ಲ ಹೇಗೆ ಹೋಗಿದೆ ಅಂತೇಳಿ, ಯಾರು ಮುಟ್ಟೋರಿಲ್ಲ. ಇವರೇ ಹಾಕಿದ್ರು. ಆಂಬುಲೆನ್ಸ್ ಡ್ರೈವರು ಒಂದು ಮಿಡ್ಲಲ್ಲಿ ಬಂದ ಬೈಕ್ ಒಬ್ರು ಯಾರಂತ ಅವ್ರು ನನಗೆ ಪರಿಚಯ ಇಲ್ಲ, ಮತ್ತೆ ಇವಳ ಮಾವ ಅತ್ತೆ ಎಲ್ಲ ಸೇರಿ ಆಂಬುಲೆನ್ಸ್ಗೆ ಹಾಕಿ ಕುರಿಂಜಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಅದು ಡೆತ್ ಆಗಿದೆ ಅಂತ ಗೊತ್ತಾಯ್ತಲ್ಲ. ಇಲ್ಲಾದ್ರೂ ಗಾಯ ಇತ್ತಾ ನಿಮ್ಗೆ ಅವಳ ಬಾಡಿಯನ್ನು ನೋಡಿದಾಗ? ಬಾಡಿಯನ್ನು ನೋಡುವ ಗಾಯ ಎಲ್ಲಿ ಅಂತೇಳಿ, ಕುತ್ತಿಗೆ ಸೈಡಲ್ಲಿ ಒಂದು ಗಾಯ ಇತ್ತು. ಗಾಯ ಅಂತ ಹೇಳಿದ್ರೆ ಒಂದು ಹೀಗೆ ಹಿಡ್ದಾಗೆ ಒಂದು ಗಾಯ ಉಂಟು, ಈ ಟೈಪಲ್ಲಿ ಒಂದು ರೆಡ್ ಕಲರ್ ಆಗಿ ಉಂಟದು. ಬಳದ ಕೈಯ ಈ ಸೈಡಲ್ಲಿ ಬ್ಲ್ಯಾಕ್ ಆಗಿ ಉಂಟು, ಸ್ವಲ್ಪ ತಲೆಲ್ಲ ಫುಲ್ ಒದ್ದೆ, ಬಟ್ಟೆ ಸಹ ಒದ್ದೆ ಆಗಿತ್ತು, ಫುಲ್ ಒದ್ದೆ ಅಲ್ಲ, ಸ್ವಲ್ಪ ಒದ್ದೆ ಆಗಿತ್ತು. ಖಾಲಿ ಟೈಲ್ಸ್ ಅಲ್ಲಿ ಮಲಗಿಸಿದ್ದಾರೆ, ಒಂದು ವೇಲ್ ಹಾಕ್ಲಿ, ಒಂದು ಮೈಗೆ ಒಂದು ಬಟ್ಟೆ ಆಗ್ಲಿ ಯಾವುದು ಹಾಕ್ಲಿಲ್ಲ. ಹೋಗೋಗ ಒಂದು ಬೆಡ್ಶೀಟ್ ಕೇಳಿದಕ್ಕೆ ಒಂದು ಬೆಡ್ಶೀಟ್ ಒಂದು ಕೊಟ್ಟಿದ್ದಾರೆ ಅವರು. ಆ ಬೆಡ್ಶೀಟ್ ಅನ್ನು ಮೇಲಿಗೆ ಹಾಕೊಂಡು ಹೋದದ್ದು. ನನ್ನ ಇದ್ರೆ ಕೊಲೆವೆ ಅಂತ ಹೇಳಿ ಆಗ್ತದೆ. ಲಾಕ್ ಹಾಕಿದ್ದಾಳೆ, ಡೋರ್ ಲಾಕ್ ಆಗಿದ್ದಾಳೆ, ಮಗು ಕೂಗ್ತಾ ಉಂಟು, ಡೋರ್ ಲಾಕ್ ಆಗಿದೆ, ಡೋರ್ ಲಾಕ್ ತೆಗೆಯುವುದಿಲ್ಲ ಅಂತ ಅಷ್ಟೇ ಹೇಳಿದವಳು ನಾದ್ನಿ. ಅದು ನಿಶಾನನ ತಾಯಿಗೆ ಕಾಲ್ ಮಾಡಿದ್ದು. ಆಟೋ ಡ್ರೈವರ್ ರಫೀಕ್ ಅವರು ಕೂಡ ಇದ್ದಾರೆ. ಇವರ ಆಟೋಗೆನೆ ಕಾಲ್ ಮಾಡಿ ಇವರ ಆಟೋದಲ್ಲೇ ಅವರು ಇಬ್ರು ಕೂಡ ಹೋಗಿರುವಂತದ್ದು. ಅಂತ ಹೇಳಿದ್ರೆ ಈ ರೀತಿಯಾಗಿ ಜಗಳ ಆಗ್ತಾ ಇದೆ, ಒಮ್ಮೆ ಬನ್ನಿ ಅಂತೇಳಿ ತಾಯಿಗೆ ಕಾಲ್ ಮಾಡ್ತಾಳೆ ನಿಶಾನ. ಸೊ ಆ ಟೈಮಲ್ಲಿ ಇವರ ಆಟೋಗೆ ಕಾಲ್ ಮಾಡಿ ಬನ್ನಿ ಹೋಗೋಣ ಅಂತೇಳಿ ಹೇಳಿದ ಸಮಯದಲ್ಲಿ ಇವರು ಬರ್ತಾರೆ, ಇವರು ಕೂಡ ಹೋಗಿರುವಂತದ್ದು. ಇವರು ಕೂಡ ಪ್ರತ್ಯಕ್ಷ ಸಾಕ್ಷಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಲ್ಲ. ನಾವು ಹೋಗೋ ಅವರು ಕ್ಯಾರೆ ಮಾಡಲಿ, ಆಚೆ ಇದ್ರಲ್ಲ, ಅವರಿಗೆ ಉಮ್ಲಿ ತಗೊಂಡು ಹೋಗ್ಲಿಲ್ಲ. ನಾವು ಫಸ್ಟೇ ಆಂಬುಲೆನ್ಸ್ಗೆ ರೆಡಿ ಮಾಡಿ ಇಟ್ಟು, ಆಮೇಲೆ ನಾವು ಹೋಗೋ ಮೇಲೆ ಸ್ವಲ್ಪ ಕೈ ಕೊಡು. ಅವರು ಫಸ್ಟಿಗೆ ಓಡಲೇ ಇಲ್ಲ ಕೈ, ನಾವೇ ಹೇಳಿದ್ದು ಸ್ಟ್ರೆಚರ್ಗೆ ಕೈ ಹಾಕಿ ಅವರಿಗೆ ಬಾಡಿಗೆ. ಮತ್ತು ಅಲ್ಲೂ ಸ್ವಲ್ಪ ನಾವು ಓಪನ್ ಮಾಡಿದೆ, ಅವಳದು ಕಚ್ಚಿತ್ತು ಅಲ್ಲೂ, ನಾವು ಓಪನ್ ಮಾಡಿದೆ. ಬಟ್ಟೆ ಸ್ವಲ್ಪ ಆಚೆ ಇತ್ತು, ಅವರೊಂದು ಎಣ್ಣೆ ಇಟ್ಟು ಹಾಗೆ ಕ್ಯಾರೆ ಮಾಡಲಿಲ್ಲ. ಬಟ್ಟೆ 7ವರೆಗೆ ಬೇರೆ ಬಟ್ಟೆ ಇತ್ತು ಅಂತ ಇವಳು ಮೊಬೈಲಿಗೆ ವಾಟ್ಸಪ್ ಮಾಡಿದಲ್ಲ ಅವಳು. ನಾವು ಹೋಗುವಾಗ ಬಟ್ಟೆ ಹಳೇ ಬಟ್ಟೆ ಇತ್ತು. ನೇಬರ್ ಶಾಕಿರ್ ನಮ್ಮ ಜೊತೆಗೆ ಇದ್ದಾರೆ. ಅವರು ಹಾಸ್ಪಿಟಲ್ಗೆ ಹೋಗಿದ್ದಾರೆ, ಮತ್ತೆ ಅಲ್ಲಿ ತಂದೆಯವ್ರ ಹತ್ರ ಕೂಡ ಮಾತಾಡಿದ್ದಾರೆ. ಹುಡುಗಿಯ ಮಾವನ ಹತ್ರ ಕೇಳಿದ್ವಿ, ಏನಾಯಿತು ಏನು ವಿಷಯ. ಇಲ್ಲಿದ್ರು ಅವರು ರೂಮಲ್ಲಿ ಸೀಲಿಂಗ್ ಫ್ಯಾನಿಗೆ ಹಗ್ಗಾಕಿದ್ದು ಅಂತ ಹೇಳಿದರು. ರೂಮಲ್ಲಿ ಹೇಳಿದಾಗ ಸ್ವಲ್ಪ ಹೊತ್ತು ಹತ್ರ ಹೇಳಿದ್ರು, ರೂಮಲ್ಲಿ ಸೀಲಿಂಗ್ ಫ್ಯಾನ್ ಇಲ್ಲ, ಅಲ್ಲಿ ಟೇಬಲ್ ಫ್ಯಾನ್ ಮಾತ್ರ ಇರೋದು. ಅವಾಗ ಹೇಳಿದರು ಹಗ್ಗಾಗಿದ್ದಲ್ಲ, ಇದು ಟಾಯ್ಲೆಟಲ್ಲಿ ಶವರಿಗೆ ಶಾಲ್ ಆಗಿದೆ ಅಂತ ಹೇಳಿದರು. ಹಾಗೆ ಕೇಳಿಯುವಾಗ ಮತ್ತು ಬೇರೊಬ್ಬರು ಬಂದು ನಮ್ಮೊಟ್ಟಿಗೆ ನೀರೋರು ಕೇಳಿಯುವಾಗ ಹೇಳಿದರು, ಶವರಿಗೆ ಹಾಕಿದ್ದಲ್ಲ, ಹ್ಯಾಂಗಿಂಗ್ ರಾಡಿಗೆ ಹಗ್ಗ ಹಾಕಿದ್ದು ಅಂತ. ಹ್ಯಾಂಗಿಂಗ್ ರಾಡಿ ಹಗ್ಗ ಹಾಕಿದರೆ ಅಲ್ಲಿ ಮಾರ್ಕ್ ಏನಾದರೂ ಇರಬೇಕಿತ್ತು. ರೂಮಲ್ಲಿ ಹಗ್ಗ ಸಹ ಇಲ್ಲ, ಏನಿಲ್ಲ, ಇಲ್ಲಿ
ಅಲ್ಲಿ ಏನು ಮಾರ್ಕ್ಸ್ ಇಲ್ಲ ಅವ್ರ ಹತ್ರ. ನೋಡುವಾಗ ಅವರು ಒಂದು ಕೇಳುವಾಗ ಒಂದು 10 ನಿಮಿಷಕ್ಕೆ ಒಂದೊಂದು ಪಾಯಿಂಟ್ ಹೇಳ್ತಾರೆ. ಹೀಗೆ ಹಗ್ಗ ಹಾಕಿದ್ದು, ಶಾಲ್ ಹಾಕಿದ್ದು, ಶವರಿಗೆ ಹಾಕಿದ್ದು, ಮತ್ತು ಹ್ಯಾಂಗಿಂಗ್ ರೋಡಿಗೆ ಹಾಕಿದ್ದು, ಸೀಲಿಂಗ್ ಫ್ಯಾನಿಗೆ ಹಾಕಿದ್ದು, ಈಗೇನು ಹೇಳ್ತು ಕರೆಕ್ಟಾಗಿ ಯಾವುದನ್ನು ಸಹ ಅವ್ರು ಹೇಳೋದಿಲ್ಲ. ಇವರು ಹೋದಾಗ ಸಹ ಅಲ್ಲಿ ಸಹ ಆಂಬುಲೆನ್ಸಿಗೆ ಒಂದು ಅವ್ರನ್ನ ಡೆಡ್ ಬಾಡಿಯನ್ನು ಆಂಬುಲೆನ್ಸಿಗೆ ಹಾಕಲಿಕ್ಕೆ ಸಹಾಯ ಸಹ ಮಾಡಲಿಲ್ಲ. ಅವ್ರು ಮುಟ್ಟಿ ಸಹ ನೋಡಲಿಲ್ಲ. ಅವರು ಆಂಬುಲೆನ್ಸ್ಗೆ ಆಸ್ಪತ್ರೆಗೆ ಬನ್ನಿ ಅಂತ ಕರೆದಾಗ ಸಹ ಕೂಡ ಬರಲಿಲ್ಲ. ಇವರೆಲ್ಲ ಅಷ್ಟು ಬೈದು ಅವರನ್ನು ಆಂಬುಲೆನ್ಸಲ್ಲಿ ಕೂರಿಸಿತ್ತು. ಈಗಲ್ಲ, ಅವಳು ಚಿಕ್ಕದಿಂದಲೇ ಹುಡುಗಿ ನಮಗೆ ಗೊತ್ತು. ಅವ್ರು ಸೂಸೈಡ್ ಮಾಡುವಷ್ಟೊಂದು ಹುಡುಗಿಯೇ ಅಲ್ಲ ಅವರು. ಅವ್ರು ಏನಿತ್ತು ಫೇಸ್ ಮಾಡಿ ನಿಲ್ಲುವಂಥ ಹುಡುಗಿ ಅವಳು. ಅವರು ಸೂಸೈಡ್ ಮಾಡಿದ್ದಾರೆ, ಇದಕ್ಕೆ 100% ಆಗಿ ಇದು ಮಾಡಿಟ್ರೆ ಇದು. ಅವಳು ನಗಾಡ್ತಾ ಮಗುವರೊಟ್ಟಿಗೆ ಆಟ ಆಡ್ಕೊಂಡು ಸ್ಟೇಟಸ್ ಆಗಿದ್ದು ಫೋಟೋ ನನ್ನ ಹತ್ರ ಈಗ ಸಹ ಉಂಟು ಮೊಬೈಲಲ್ಲಿ. ಅವಳು ಆವಾಗ ಹಾಕಿದ ಬಟ್ಟೆನೇ ಎಲ್ಲ ಸೂಸೈಡ್ ಆದಮೇಲೆ ಅವಳು ಹಾಕಿರೋ ಮೇಲಿದ್ದ ಬಟ್ಟೆನೆಲ್ಲ ಚೇಂಜ್ ಮಾಡಿ ಎಲ್ಲ ಟಾಯ್ಲೆಟ್ ಒಳಗೆ ಹಾಕಿದ್ರು. ಅವರು ಎಲ್ಲ ಬೇರೆ ಬೇರೆನೇ ಮಾಡಿಟ್ಟಿದ್ರು. ಅವರು 2 ನೇಬರ್ಸ್ ಹೋಗಿದ್ರು. ಅವ್ರು ಹೇಳಿದಂದ್ರೆ ಫಸ್ಟ್ ನಾವು ಹೋಗುವಾಗ ಡೋರ್ ಲಾಕ್ ಏನು ಹೊಡೆದಿರಲಿಲ್ಲ, ಕ್ಲೀನ್ ಇತ್ತು, ಮತ್ತೆ ಅದನ್ನು ಹೊಡೆದದ್ದು ಅಂತ ಹೇಳ್ತಾ ಇದ್ರಂತೆ. ನಮ್ಮ ಜೊತೆಗೆ ತಾಜುದ್ದೀನ್ ತರ್ಲಿ ಕೂಡ ಇದ್ದಾರೆ. ಅಂತ ಹೇಳಿದ್ರೆ ಇವರೇ ಆ ಬಾಡಿಯನ್ನು ಸಾಗಿಸಿರುವಂಥದ್ದು ಹಾಸ್ಪಿಟಲ್ಗೆ. ಅವ್ರ ಹತ್ರ ನಾನು ಕೇಳ್ತಾ ಹೋಗ್ತೀನಿ ಏನಾಗಿತ್ತು ಅಂತ ಹೇಳಿ. ಸರ್, ನಿಮಗೆ ಯಾರಿಂದ ಕರೆ ಬಂತು? ನೀವು ಹೋದಾಗ ಬಾಡಿ ಯಾವ ಸ್ಥಿತಿಯಲ್ಲಿ ಇತ್ತು? ಫಸ್ಟ್ ಫ್ಲೋರಲ್ಲಿ ಇತ್ತಾ ಅಥವಾ ಕೆಳಗಡೆ ಇತ್ತಾ ಅಂತ? ಈಗ ನೋಡಿ, ನಮಗೆ ನೀವು ಹೇಳಿದಾಗೆ ಬಾಡಿಯನ್ನು ಸಾಗಿಸಿದ್ದು ಅಂತೇಳಿ ನಾನು ಅದಕ್ಕೆ ಒಪ್ಪಿಕೊಳ್ಳುವುದಿಲ್ಲ. ನಮಗೆ ಒಂದು ಇನ್ಸಿಡೆಂಟ್, ಮನೆಯಲ್ಲಿ ಏನೋ ಇನ್ಸಿಡೆಂಟ್ ಆಗಿದೆ, ಒಂದು ಎಮರ್ಜೆನ್ಸಿ ಆಂಬುಲೆನ್ಸ್ ಬೇಕು ಅಂತ ಹೇಳುವಾಗ ಅಲ್ಲಿ ಅಸ್ವಸ್ಥರಾಗಿದ್ದ ಯುವತಿಯನ್ನು ನಾನು ಕರ್ಕೊಂಡೋಗಿದ್ದು. ನಿಮ್ಮ ಭಾಷೆಯಲ್ಲಿ ನೀವು ಬಾಡಿಯನ್ನು ತಗೊಂಡೋದು ಅಂತ ಹೇಳಿದರೆ, ನನ್ನ ಭಾಷೆಯಲ್ಲಿ ನಾನು ಒಂದು ಅಸ್ವಸ್ಥ ಯುವತಿ, ಜೀವ ಇದ್ದಂತಹ ಒಂದು ಯುವತಿಯನ್ನು ಜೀವ ರಕ್ಷಿಸಲಿಕ್ಕೋಸ್ಕರ ಅಲ್ಲಿಂದ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದು. ಮತ್ತು ನಾನು ಹೋಗುವಂಥ ಸಮಯದಲ್ಲಿ ಫಸ್ಟ್ ಸ್ಟೆಪ್ ಹತ್ತಿ ಒಳಗಡೆನ ಹಾಲ್, ಫಸ್ಟ್ ಆಗಿ ಸಿಗುವಂಥ ಹಾಲ್ ಒಳಗಡೆ ಮಲ್ಕೊಂಡಿದ್ರು. ಮುಟ್ಟಿ ನೋಡುವಾಗ ಜೀವ ಇದ್ದ ಹಾಗೆ ಭಾಸವಾಯಿತು. ಮುಟ್ಟಿ ನೋಡುವಾಗ ದೇಹ ಎಲ್ಲ ಬಿಸಿ ಇತ್ತು. ತಕ್ಷಣ ಆಂಬುಲೆನ್ಸಿಗೆ ಶಿಫ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೇನೆ. ಆಸ್ಪತ್ರೆಯಲ್ಲಿಯೂ ಕೂಡ ವೈದ್ಯರು ಪರೀಕ್ಷಿಸಿ CPR ಮಾಡಿದ್ದಾರೆ. ವೆಂಟಿಲೇಟರ್ ಅಳವಡಿಸಲಿಕ್ಕೆ ಶ್ರಮ ವಹಿಸಿದ್ದಾರೆ. ಕೊನೆ ಗಳಿಗೆಯಲ್ಲಿ ವೆಂಟಿಲೇಟರ್ ಅಳವಡಿಸುವುದು ಬೇಡ, ಇದು ಉಳಿಲಿಕ್ಕಿಲ್ಲ ಅಂತ ಹೇಳುವ ಹಿನ್ನೆಲೆಯಲ್ಲಿ ವೆಂಟಿಲೇಟರ್ ಅಳವಡಿಸಲಿಲ್ಲ. ಒಂದು 5 ನಿಮಿಷ ನಂತರವೇ ಇವರು ಡೆತ್ ಆಗಿದ್ದಾರೆ ಅಂತೇಳಿ ಡಾಕ್ಟ್ರಿಂದ ಮಾಹಿತಿ ಬಂತು. ನೀವು ಹೋಗಿ ನೋಡುವಾಗ ಬಾಡಿ ಯಾವ ರೀತಿ ಇತ್ತು? ಏನಾದರೂ ಗಾಯ ಇತ್ತಾ ಸರ್? ಯಾವುದೇ ರೀತಿಯ ಸಿಂಟಮ್ಸ್ ಇರಲಿಲ್ಲ. ಸಾಧಾರಣ ಒಬ್ಬರು ಕೆಳಗೆ ಬೀಳುವಂಥ ವ್ಯವಸ್ಥೆ ಅಂತ ಹೇಳಿದರೆ, ಒಂದು ಶುಗರ್ ಡೌನ್ ಆಗಿ ಬೀಳ್ಬೋದು, BP ಡೌನ್ ಆಗಿ ಬೀಳ್ಬೋದು, ಅಥವಾ ಸ್ಟ್ರೋಕ್, ಹಾರ್ಟ್ ಪ್ರಾಬ್ಲಮ್, ಇದರಿಂದೆಲ್ಲ ಬಿದ್ದು ಅನ್ಕಾನ್ಷಿಯಸ್ ಆಗುವ ಚಾನ್ಸಸ್ ಉಂಟು. ಅಂದರೆ ನಾನು ಹೋಗುವಾಗಲೂ ಯುವತಿ ಬಿದ್ದಿದ್ರು, ಅನ್ಕಾನ್ಷಿಯಸ್ ಇತ್ತು. ಅಂದರೆ ಮುಂದೆ ಅಲ್ಲಿ ನಾವು ಈ ಹುಡುಗಿಗೆ ಏನಾಗಿದೆ, ಯಾವ ರೀತಿಯಾಗಿದೆ, ಏನು ತೊಂದರೆ ಆಗಿದೆ ಅದೆಲ್ಲ ಪರೀಕ್ಷಿಸುವಂಥ ಸಮಯ ಅದಲ್ಲ, ಗೋಲ್ಡನ್ ಅವರು. ನಾವು ಅವರನ್ನು ಆಸ್ಪತ್ರೆಗೆ ಸಾಗಿಸುವುದು, ಜೀವ ಉಳಿಸಲಿಕ್ಕೆ ಪ್ರಯತ್ನ ಪಡುವುದು, ಆ ಒಂದು ಕೆಲಸವನ್ನು ನಾನಲ್ಲಿ ಮಾಡಿದ್ದೇನೆ. ಅಸ್ವಾಭಾವಿಕ ಸಾವು ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಇವರು ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ನನಗೆ ಗೊತ್ತಾಗೋದು ಆಸ್ಪತ್ರೆಯಲ್ಲಿ ನಂತರ. ಈ ಹುಡುಗಿಯ ಕಡೆಯವರೆಲ್ಲ ಆಸ್ಪತ್ರೆ ಸೇರಿದ ಮೇಲೆ ಕಂಪ್ಲೇಂಟ್ ಆಗ್ತಾ ಇದೆ, ಈ ಥರ ಡೌಟ್ ಇದೆ ಅಂತ ಹೇಳುವ ನಂತರವೇ ನನಗೆ ಗೊತ್ತಾಗಿದ್ದು. ನಾನು ನೋಡುವಂಥ ಸಂದರ್ಭದಲ್ಲಿ ಸುಸೈಡ್ದಾಗಲಿ ಬೇರೆ ಯಾವುದು ಗಾಯಗಳ ಸಿಂಟಮ್ಸ್ ಯಾವುದು ಕೂಡ ಅವರ ಮೈ ಮೇಲೆ ಇರಲಿಲ್ಲ. ಅಂದರೆ ಎಲ್ಲ ಫುಲ್ಲು ಅವರು ಹಾಕಿದಂಥ ವಸ್ತ್ರಗಳು ಒದ್ದೆ ಆಗಿತ್ತು. ಅದು ಒದ್ದೆ ಆಗೋದು ಅಂತೇಳಿದರೆ ನನ್ನ ಭಾವನೆ ಪ್ರಕಾರ ಯೂರಿನ್ ಪಾಸ್ ಆಗೋದು ಇಂಥದ್ದೆಲ್ಲ ಇದೆ. ಅದರಲ್ಲೇನಾದರೂ ಈ ಥರ ಆಗಿರ್ಬೋದು, ಒದ್ದೆ ಆಗಿರ್ಬೋದು ಅಂತೇಳಿ ನಾನು ಭಾವಿಸ್ಕೊಂಡೆ ಅಷ್ಟೇ. ಅವರು ಈ ಊರಿನವರಲ್ಲ, ಆ್ಯಕ್ಚುಲಿ ಅವರು ಮಡಿಕೇರಿಯ ದೇವರಕೊಲ್ಲಿ ಭಾಗದಿಂದ ಬಂದು ಇಲ್ಲಿ ನೆಲೆಸಿದವರು. ನಾನು ಇಲ್ಲೇ ಇದ್ದೆ, ಇಲ್ಲಿ ಹಮೀದ್ ಅಂತ ಹೇಳುವವರೊಬ್ಬರು ನನಗೆ ಮಾಹಿತಿ ಕೊಟ್ಟದ್ದು, ಎಮರ್ಜೆನ್ಸಿ ಆಂಬುಲೆನ್ಸ್ ಬೇಕು. ಇದೇ ಮನೆಯ ಪಕ್ಕದಲ್ಲಿರುವಂತಹ ಒಂದು ಮಸೀದಿ ಇದೆ, ಅದರ ಅಧ್ಯಕ್ಷರು ಅಶ್ರಫ್ ನನ್ನ ಜೊತೆಗೆ ಇದ್ದಾರೆ. ಅವ್ರ ಹತ್ರ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಹೇಳ್ತೀರಿ ಈ ಘಟನೆಯ ಬಗ್ಗೆ ಅಂತ? ಇದೊಂದು ಮೇಲ್ನೋಟಕ್ಕೆ ನಮಗೆ ಕೊಲೆ ಮಾಡಿರುವಂಥದ್ದೇ ಕಾಣ್ತಾ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿ ಅಮ್ಮನಲ್ಲಿ ಮಾತಾಡಿ, ಅವರ ಗಂಡನಲ್ಲಿ ಮಾತಾಡಿ, ಮಗುವಲ್ಲಿ ಮೊಬೈಲ್ ಕೊಟ್ಟು ಅವಳು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ಹೆಣ್ಣಲ್ಲ. ಇಲ್ಲಿ ಎಲ್ಲರೊಂದಿಗೆ ಬೆರೆತು ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದರಲ್ಲಿದ್ದಳು. ಇದು ವ್ಯವಸ್ಥಿತವಾಗಿ ಇದೊಂದು ಹತ್ಯೆ ಮಾಡಿರ್ಬೋದು ಅಂತೇಳಿ ನಾವು ಹೇಳೋದು.